ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಗಾಳಿಪಟ ಕಾದಂಬರಿಯ 7ನೇ ಭಾಗ. 6ನೇ ಭಾಗದಲ್ಲಿ ನಾವು ಅಮೀರ್ ಬರ್ಡೇ ಪಾರ್ಟಿ ಹೇಗೆ ನಡೀತು ಅಂತ ನೋಡಿದ್ವಿ. ಗಾಳಿಪಟದ ಬೆಳಕಲ್ಲಿ ಪಟಾಕಿ ಬೆಳಕಲ್ಲಿ ನೋಡ್ತಾನೆ ಅಮೀರ್ ಹಾಸನ್, ವಾಲಿ ಮತ್ತು ಆಸಿಫ್ಗೆ ಡ್ರಿಂಕ್ಸ್ ಸರ್ವ್ ಮಾಡ್ತಿರೋದನ್ನ. ಆವಾಗಲೇ ರಹೀಮ್ ಖಾನ್ ಅವರ ಗರ್ಲ್ ಫ್ರೆಂಡ್ ದೂರ ಹೊಟ್ಟೋಗಿದ್ದು ಒಳ್ಳೇದಾಯಿತು ಅಂತ ಹೇಳಿದ ಮಾತು ನೆನಪಿಸ್ಕೊಂಡು ತಾನೂ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದೇನು ಅಂತ ಈಗ ತಿಳ್ಕೊಳ್ಳೋಣ. ಅದ್ರ ಮುಂದೆ ಒಂದು 2-3 ಪಾಯಿಂಟ್ಸ್ ನಾನು ಹೇಳಬೇಕು ಅಂದ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಒಂದೇನೆಂದರೆ, ಆಸಿಫ್ ಮೊದಲನೇ ಬಾರಿಗೆ ಆ ಗುಡ್ಡದ ಮೇಲೆ ಹಸನ್ ಮತ್ತು ಅಮೀರ್ನ ಫೇಸ್ ಮಾಡ್ತಾನಲ್ವಾ, ಆವಾಗ ಒಂದು ಮಾತು ಹೇಳ್ತಾನೆ ಅಮೀರ್ಗೆ. ಅಮೀರ್, ಈ ಹಜಾರದವರು ಅಷ್ಟು ಒಳ್ಳೆಯವರಲ್ಲ, ಇವರು ಕೇವಲ ಅವಕಾಶವಾದಿಗಳು ಅಷ್ಟೇ. ನೀನು ಈಗಲೂ ನೋಡು, ಇರಾನಲ್ಲಿರೋರು ಒಂದು ಕೈಯಲ್ಲಿ ನಿನ್ನ ಬೆನ್ನು ತಟ್ಟತಾನೆ, ಇನ್ನೊಂದು ಕೈಯಲ್ಲಿ ನಿನ್ನ ಪಾಕೆಟಿಂದ ಗೊತ್ತಾಗ್ದಂಗೆ ನಿನ್ನ ಹತ್ರ ನಿನ್ನ ಪಾಕೆಟಲ್ಲಿ ಕಳ್ತನ ಮಾಡಿಬಿಡ್ತಾರೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಬೇರೆ ಯಾವುದಾದ್ರೂ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ನೋಡುವಾಗ ಇರಾನಿಯನ್ಸ್ ತುಂಬ ಒಳ್ಳೆ ಸಂಸ್ಕಾರವಂತರು, ಜೊತೆಗೆ ತುಂಬ ಫ್ರೆಂಡ್ಲಿ ನೇಚರ್ ಇರೋವಂಥವ್ರು. ಹಾಗೆ ಆಸಿಫ್ ತಂದೆ ಪೈಲಟ್ ಆಗಿರ್ತಾರೆ, ಮದರ್ ಜರ್ಮನ್ನವರಾಗಿರ್ತಾರೆ. ಅವ್ರದ್ದು ಲವ್ ಮ್ಯಾರೇಜ್. ಅಂದರೆ ಆವಾಗ ಅಲ್ಲಿನ ಮನುಷ್ಯರು ಲವ್ ಮ್ಯಾರೇಜ್ ಕೂಡ ಮಾಡ್ಕೊಳ್ತಾ ಇದ್ರು. ಈ ಬಾಬಾ ವಿಷಯಕ್ಕೆ ಬಂದರೆ ಯಾವಾಗವಾಗ ಡ್ರಿಂಕ್ಸ್ ತಗೊಳ್ತಾ ಇರ್ತಾರೆ ಮನೆಯಲ್ಲಿ. ಅವರು ಟೊಬ್ಯಾಕೊ, ತಂಬಾಕು ಅದನ್ನು ಸೇವನೆ ಮಾಡ್ತಿರ್ತಾರೆ. ಹಾಗೆ ಹುಕ್ಕ ಕುಡಿತಾ ಇರ್ತಾರೆ. ಜೊತೆಗೆ ಪಾಕಿಸ್ತಾನಿಂದ ಇಂಪೋರ್ಟೆಡ್ ಸಿಗರೆಟ್ಸ್ನ ಮಾತ್ರ ಸೇದ್ತಾ ಇರ್ತಾರೆ ರಹೀಮ್ ಖಾನ್ ಮತ್ತು ಬಾಬಾ. ಅಂದರೆ ಆವಾಗ ಸಿಗರೆಟ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಅಫ್ಘಾನಿಸ್ತಾನ್ ಇತ್ತು. ಡ್ರಿಂಕ್ಸ್ ಕೂಡ ಅವರು ಬರ್ಡೇ ಪಾರ್ಟಿಯಲ್ಲೂ ಕೂಡ ಡ್ರಿಂಕ್ಸ್ ಸರ್ವ್ ಮಾಡ್ತಾರೆ ಅಂದಮೇಲೆ ಅದು ಕಾಮನ್ನೇ. ಅಫ್ಘಾನಿಸ್ತಾನ ಅವರೆಲ್ಲ ಜಲಾಲಾಬಾದ್ಗೆ ಟೂರ್ಗೆ ಹೋಗ್ತಾರೆ ಅಲ್ವಾ, ಈ ಕಥೆಯಲ್ಲೂ ಬರುತ್ತೆ. ಕಾರಣ ಏನಂದರೆ ಅದು ಒಳ್ಳೆ ಫರ್ಟೈಲ್ ಲ್ಯಾಂಡ್. ಆದ ಕಾರಣ ಅಲ್ಲಿ ಕಬ್ಬಿನ ತೋಟ, ಹಣ್ಣಿನ ತೋಟ ಎಲ್ಲ ಜಾಸ್ತಿ ಇರುತ್ತೆ. ನಾವು ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಸೌತ್ ಇಂಡಿಯಾದವರು ಊಟಿ ಅಥವಾ ಇಂಡಿಯಾದಿಂದ ಕಾಶ್ಮೀರ್ಗೆ ಯಾವ ರೀತಿ ನಾವು ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ನೋಡ್ತೀವೋ, ಅವರು ಜಲಾಲಾಬಾದ್ನ ಆ ಥರ ನೋಡ್ತಾ ಇರ್ತಾರೆ. ಮತ್ತು ಆಸಿಫ್ ಹಸನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋವಾಗ ಒಂದು ಮಾತು ಹೇಳ್ತಾನೆ. ಅಮೀರ್ ನನ್ನ ಫ್ರೆಂಡ್, ನಾನು ಅವನಿಗೆ ಗಾಳಿಪಟ ಓಡಿಸಿದ್ದೀನಿ ಅಂತ ಹೇಳಿದಾಗ, ಡ್ಯಾಮ್ ಫ್ರೆಂಡ್, ಏನೋ ಅವ್ನು ನಿನ್ನ ಫ್ರೆಂಡು, ಅವರ ಜೊತೆ ಯಾರು ಇಲ್ಲ ಅಂದಾಗ ಮಾತ್ರ ನಿನ್ನ ಜೊತೆ ಆಟ ಆಡ್ತಾನೆ. ಯಾಕೆ? ಅವನ ಫ್ರೆಂಡ್ಸು, ಅವ್ರ ಅಪ್ಪನ ಫ್ರೆಂಡ್ಸು ಎಲ್ಲರೂ ಬಂದಾಗ ನಿನ್ನ ಸರ್ವೆಂಟ್ ಥರನೇ ನಡೆಸ್ಕೊಳ್ತಾನೆ. ಯಾಕೆ? ಆದರೂ ನೀನು ಅವನ ಫ್ರೆಂಡ್ ಅಂತ ನಂಬ್ತಿದೀಯಾ ಅಂತ ಆಸಿಫ್ ಹಸನ್ಗೂ ಕೂಡ ಹೇಳಿರ್ತಾನೆ. ಇದು 2 ಪಾಯಿಂಟ್ ನಾನು ಫ್ಲೋ ಅಲ್ಲಿ ಬಿಟ್ಬಿಟ್ಟಿದ್ದೆ ಹೇಳೋಕ್ಕೆ. ಫ್ರೆಂಡ್ಸ್, ನಮಗೆಲ್ಲರಿಗೂ ಇಂಡಿಯಾದಲ್ಲಿ ಬ್ರಿಟಿಷರ್ಸ್ ಜೊತೆ ಫೈಟ್ ಮಾಡಿದ್ವಿ, ಎಷ್ಟೊಂದು ಫೈಟ್ಗಳ ಬಗ್ಗೆ ನಾವು ಓದ್ತೀವಲ್ವ, ಈ ವಾರ ಆ ವಾರ 1857 ಆಂಗ್ಲೋ ಮೈಸೂರು ವಾರ್ಸ್, ಈ ಥರ ಎಲ್ಲ. ಅದೇ ರೀತಿ ಆಂಗ್ಲೋ ಆಫ್ಘನ್ ವಾರ್ಸು ಇದೆ. ಯಾಕಂದರೆ ಬ್ರಿಟಿಷರ್ಸ್ ಕಾಲನೈಸೇಷನ್ ಆಗಿತ್ತು ಅಫ್ಘಾನಿಸ್ತಾನ್ ಕೂಡ ಒಂದು ಟೈಮಲ್ಲಿ. ಆದರೆ ನಮಗಿಂತೂ ಮುಂಚೆನೇ ಅವ್ರಿಗೆ ಫ್ರೀಡಮ್ ಬಂದಾಗಿತ್ತು. 1931 ರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ಅಫ್ಘಾನಿಸ್ತಾನ ಮುಂದೆ 40 ವರ್ಷ ಅವ್ರ ಕೈಯಲ್ಲೇ ಇತ್ತು ಅಂತ ಈ ಕಥೆಯಲ್ಲೇ ಓದ್ಕೊಂಡ್ವಿ ನಾವು. ಈ ಕತೆ ನಾವು ಇಲ್ಲಿವರೆಗೂ ಓದಿದಾಗ ಈ ಮನೆಯಲ್ಲಿ ಗಂಡಸರು ಇಬ್ಬರು, ಗಂಡು ಮಕ್ಕಳಿಬ್ಬರು ಇದ್ದಾರೆ. ಆದ ಕಾರಣ ಇಲ್ಲಿ ಈ ಮನೆಯಲ್ಲಂತೂ ಹೆಂಗಸರಿಲ್ಲ. ಬಟ್ ಈ ಕಥೆಯಲ್ಲೂ ಅಷ್ಟಾಗಿ ಹೆಂಗಸರು ಯಾರೂ ಬರಲಿಲ್ಲ. ಹುಮಾಯೂನ್ ಕಾಕ ಹೆಂಡತಿಯರಿಬ್ಬರು, ಅವರ ಮಕ್ಕಳು ಟ್ವಿನ್ಸ್ ಇಬ್ಬರು ಬಿಟ್ಟರೆ ಆಸಿಫ್ ತಾಯಿ ಅಷ್ಟೇ ಬರುತ್ತೆ. ಅಷ್ಟು ಜನ ಮಾತ್ರ ನಮಗೆ ಈ ಕಥೆಯಲ್ಲಿ ಕಾಣಿಸ್ಕೊಂಡ್ರು. ಹಾಗೆ ಇತ್ತೀಚೆಗೆ ನಾನು ಕೆಲವು ಟ್ರಾವೆಲ್ ಬ್ಲಾಗ್ಸ್ ನೋಡುವಾಗ ಹೇಳ್ತಾಯಿದ್ರು ಒಬ್ಬರು,
ಅಲ್ಲಿ ತಾಲಿಬನ್ಸ್ ಒಬ್ರಿಗೆ ಆರ್ಡ್ರ್ ಮಾಡಿದ್ರಂತೆ, ಏನಂದರೆ ನೀವು ಯೂರಿನ್ ಪಾಸ್ ಮಾಡಬೇಕಂದ್ರೆ ನೀವು ಕೂತ್ಕೊಂಡು ಯೂರಿನ್ ಮಾಡಬೇಕು, ನಿಂತ್ಕೊಂಡು ಯೂರಿನ್ ಮಾಡೋ ಹಾಗಿಲ್ಲ, ಅದು ನಮ್ಮ ಕಸ್ಟಮ್ ಅಂತ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ರು, ನಾವು ಒಂದು ಕಡೆ ನಿಂತು ಏನೋ ನೋಡ್ತಾ ಇದ್ದೆ, ಆಮೇಲೆ ಯಾರೋ ಕರೆದ್ರು ಅಂತ ಒಂಚೂರು ಸೈಡಿಗೆ ಬಂದೆ, ಹೆಚ್ಚು ಕಮ್ಮಿ ಒಂದು 6 ಇಂದ 8 ಹೆಜ್ಜೆ ಮುಂದಕ್ಕೆ ಬಂದೆ. ತಕ್ಷಣಕ್ಕೇನೋ ಬ್ಲಾಸ್ಟ್ ಆಯಿತು. ತಿರುಗಿ ನೋಡಿದ್ರೆ ನಾನು ಎಲ್ಲಿ ನಿಂತಿದ್ನೋ ಅಲ್ಲೇ ಬ್ಲಾಸ್ಟ್ ಆಗಿತ್ತು. ಅದು ಎಷ್ಟು ಸ್ಪ್ಲಿಟ್ ಆಫ್ ಸೆಕೆಂಡಲ್ಲಿ ನನ್ನ ಜೀವನ ಉಳ್ಕೊಂತು ಅಂತ ಶೇರ್ ಮಾಡ್ಕೊಳ್ತಾ ಇದ್ರು. ಅಂದರೆ ಜನ ಎಷ್ಟು ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಅಲ್ವಾ. ಮತ್ತೆ ಒಬ್ಬರು ಟ್ರಾವೆಲರ್ ಕೂಡ ಹೇಳ್ತಾ ಇದ್ರು, ಒಬ್ಬರು 192 ಕಂಟ್ರೀಸ್ನ ಟ್ರಾವೆಲ್ ಮಾಡಿರೋ ಅಂಥವ್ರು ರವಿ ಅಂತ. ಅವ್ರು ಹೇಳ್ತಾಯಿದ್ರು, ಅಫ್ಘಾನಿಸ್ತಾನಲ್ಲಿ ಯಾರ ಹತ್ರ ಹೋದ್ರೂ AK-47 ಹಿಡ್ಕೊಂಡು ಓಡಾಡ್ತಿರ್ತಾರೆ, ಯಾರನ್ನ ಎಲ್ಲಿ ಯಾವಾಗ ಶೂಟ್ ಮಾಡ್ತಾರೋ ಗೊತ್ತಾಗಲ್ಲ, ಅದು ತುಂಬ ಸ್ವಲ್ಪ ಭಯಂಕರ ಅನಿಸುತ್ತೆ ಅಂತ ಹೇಳ್ತಾಯಿದ್ರು. ಇದುವರೆಗೂ ನಾನು ನೋಡಿರೋ ಟ್ರಾವೆಲ್ ಬ್ಲಾಗ್ಸಲ್ಲಿ ಒಂದೇ ಒಂದು ಬ್ಲಾಗಲ್ಲಿ ಹುಡುಗಿರು ಸ್ಕೂಲಿಂದ ಬರ್ತಾ ಇದ್ದಾರೆ, ಅವ್ರು ಬಂದಾದಮೇಲೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಬೆಲ್ ಮಾಡ್ತಾರೆ, ಆಮೇಲಿಂದ ಹುಡುಗರು ಹೊರಡಬೇಕು ಅಂತ. ಅಂದರೆ ಎಲ್ಲೂ ಹುಡುಗರು ಹುಡುಗಿರು ಹಳ್ಳಿಗಳಲ್ಲೂ ಕೂಡ ಎದುರು ಬದ್ರು ಬರೋ ಹಾಗಿಲ್ಲ. ಇದಿಷ್ಟು ನನ್ನ ಹೇಳಬೇಕನ್ಕೊಂಡಿದ್ದು. ಇವಾಗ 7ನೇ ಭಾಗ ಕತೆ ಒಳಗೆ ಹೋಗೋಣ. ಅವತ್ತು ಬರ್ಡೇ ಪಾರ್ಟಿಯಲ್ಲಿ ಬಂದಿದ್ದ ಎಲ್ಲ ಗಿಫ್ಟ್ಸ್ ತಗೊಂಡು ಒಂದೊಂದೇ ರ್ಯಾಪ್ ಓಪನ್ ಮಾಡಿ ನೋಡ್ತಾ ಇದ್ದೆ. ಯಾವುದೋ ಒಂದು ಕ್ಯಾಮ್ರಾ, ತುಂಬ ದೊಡ್ಡ ಲೊಕೊಮೋಟಿವ್ ಟ್ರೈನ್ ಸೆಟ್, ಮತ್ತು ಒಂದಷ್ಟು ಗೊಂಬೆಗಳು, ಮತ್ತು ಎಷ್ಟೊಂದು ಎನ್ವೆಲಪ್ಪಲ್ಲಿ ಕ್ಯಾಶ್ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಸಿಟ್ಟು ಬರ್ತಾಯಿತ್ತು. ಎಲ್ಲ ಒಂದು ಮೂಲೆಗೆ ಎಸೆದೆ. ನಾನೇನಾದರೂ ಗಾಳಿಪಟ ಟೂರ್ನಮೆಂಟ್ ವಿನ್ ಆಗಿರಲಿಲ್ಲ ಅಂದರೆ ನಮ್ಮಪ್ಪ ಇಷ್ಟು ದೊಡ್ಡ ಪಾರ್ಟಿ ಮಾಡ್ತಾನೇ ಇರಲಿಲ್ಲ. ಆದರೆ ಆ ಗಾಳಿಪಟ ವಿನ್ ಆಗೋದಕ್ಕೆ ಹಸನ್ ಒಳ್ಳೆ ಕಾರಣ. ಮತ್ತು ಆ ಗಾಳಿಪಟ ಕೊನೆ ಟ್ರೋಫಿ ಅಂತ ಮನೆಗೆ ಎತ್ಕೊಂಡ್ಬಂದಾಗ ಅವನಿಗೆ ಆಗಿದ್ದ ನೋವು, ಅವನಿಗೆ ಮೈ ಮೇಲಿದ್ದ ರಕ್ತದ ಕಲೆಗಳು, ಈ ಬರ್ಡೇ ಪಾರ್ಟಿ ಎಲ್ಲ ಆ ರಕ್ತದ ಕಲೆಗಳಿಂದನೇ ತುಂಬಿದೆ. ಈ ಗಿಫ್ಟ್ಸ್ ಕೂಡ ಎಲ್ಲ ಈ ಬ್ಲಡ್ಡೆಡ್, ಇದು ತುಂಬ ರಕ್ತಮಯವಾಗಿರುವಂಥ ಗಿಫ್ಟ್ಸ್ ಅಂತ ಹೇಳಿ ತುಂಬ ಕೋಪ ಬಂತು. ಎಲ್ಲ ಒಂದು ಕಡೆ ಎಸೆದೆ. ಅಪ್ಪ ಬಂದು ಬಾಗಿಲು ತಟ್ಟಿದ್ರು. ಹೊರಗೋದೆ. ಅವತ್ತು ಬರ್ಡೇ ಪಾರ್ಟಿಗೆ ಅಪ್ಪ 2 ಗಿಫ್ಟ್ ಕೊಟ್ಟಿದ್ರು. ಒಂದು ಸೈಕಲ್, ಎರಡನೇದು ವಾಚ್. ಅದು ಬ್ಲೂ ಕಲರ್, ತುಂಬ ಒಳ್ಳೆ ವಾಚ್. ಅದಕ್ಕೆ ಬಲ್ಬ್ಗಳ ಥರ ಸುತ್ತಲೂ ಗ್ಲೋಯಿಂಗ್ ಡಾಟ್ಸ್ ಬಂದಿದ್ವು. ಹಾಗೆ ಬ್ಲ್ಯಾಕ್ ಲೆದರ್ದು ಹ್ಯಾಂಡಲ್ ಇತ್ತು, ಬನಾನಾ ಶೇಪಲ್ಲಿ ಕೂತ್ಕೊಳ್ಳೋಕ್ಕೆ ಸೀಟ್ ಇದ್ವು, ರೆಡ್ ಕಲರ್ ಸೈಕಲ್ ಜೊತೆಗೆ ಸ್ಟೀಲ್ ಬ್ಯಾರಿಂಗ್ಸ್. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದು ತುಂಬ ರಿಚ್ ಫ್ಯಾಮ್ಲೀಸಲ್ಲಿ ಕೆಲವ್ರ ಹತ್ರ ಮಾತ್ರ ಇತ್ತು ಅಂಥ ಸೈಕಲ್. ಈಗ ನನಗೂ ಬಂದಿತ್ತು. ನೋಡೋ ಎಂಥ ಹುಡುಗರಿಗಾದ್ರೂ ಇಂಥ ಸೈಕಲ್ ಬೇಕು ಅಂತ ಅನಿಸುತ್ತೆ. ನಾನು ತೊಗೊಂಡಿರೋದು ಎಷ್ಟೋ ಜನ ಅಸೂಯೆಗೆ ಕಾರಣ ಆಗತ್ತೆ. ಇದೊಂದೇ ಏನು ಕರ್ಮ. ಬೇರೆ ಟೈಮಲ್ಲೂ ನಮ್ಮಪ್ಪ ನನ್ನ ಡ್ರಾಪ್ ಮಾಡಿ ಹೋಗ್ತಾಯಿದ್ರು ಸ್ಕೂಲ್ಗೆ. ಆವಾಗ ನಮ್ಮಪ್ಪ ನಾನು ಇಳಿದ ಮೇಲೆ ಬಾಯ್ ಅಂತ ಕೂಡ ಹೇಳ್ತಾ ಇರಲಿಲ್ಲ. ಆದರೆ ನೋಡೋವ್ರಿಗೆಲ್ಲರಿಗೂ ತುಂಬ ಅಸೂಯ ಅನ್ನಿಸ್ತಾ ಇತ್ತು. ಈಗಲೂ ನಿಂಗೆ ಇಷ್ಟ ಆಯ್ತಾ ಸೈಕಲ್ಲು ಅಂತ ಕೇಳಿದ್ರು ಅಪ್ಪ. ಥ್ಯಾಂಕ್ಸ್ ಬಾಬಾ ಅಂತ ಹೇಳಿದೆ. ಒಂದು ರೈಡ್ ಹೋಗಿ ಬರೋಣವಾ ಅಂತ ಕೇಳಿದ್ರು. ಅದು ಅಪ್ಪ ನನ್ನನ್ನು ಇನ್ವಿಟೇಷನ್, ಅವರೇ ವಾಲಂಟಿಯರಾಗಿ ಕೇಳಿದ್ರು. ಆದರೆ ನನಗೆ ಆಗಲಿಲ್ಲ. ಇವತ್ತು ನಾನು ಟಯರ್ಡ್ ಆಗಿದ್ದೀನಿ ಬಾಬಾ, ನಾಳೆ ಹೋಗೋಣ ಅಂತ ಹೇಳಿದೆ. ಆ್ಯಸ್ ಯು ವಿಶ್ ಅಂತ ಹೇಳಿ ಹೋಗ್ತಾಯಿದ್ರು ಅಪ್ಪ. ನಾನೇ ಹೇಳಿದೆ, ಅಪ್ಪ ಇವತ್ತು ಗಾಳಿಪಟಗಳನ್ನ ಅರೇಂಜ್ ಮಾಡಿದ್ರಿ ಅಲ್ವಾ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ. ಬಾಬಾ ರೆಸ್ಟ್ ಮಾಡು ಅಂತ ಹೇಳಿ ನಕ್ಕೊಂಡು ಹೊಟ್ಟೋದ್ರು. ನಾನು ದಿಂಡಿನಲ್ಲಿ ತಲೆ ಇಟ್ಟು ಅತ್ತೆ. ಇಷ್ಟೊತ್ತಿಗೆ ಎಷ್ಟು ತಿಂಗಳಾಯಿತು ನಾನು ಕಣ್ತುಂಬ ನಿದ್ದೆ ಮಾಡಿ. ಆದರೆ ಅವತ್ತು ರಾತ್ರಿಯೇ ನನಗೆ ರಹೀಮ್ ಖಾನ್ ಕಾಕ ಹೇಳಿದ್ದಿದ್ದು, ಅವರು ಗರ್ಲ್ಫ್ರೆಂಡ್ ಬೇರೆ ಕಡೆ ಹೋಗಿದ್ದೇ ಒಳ್ಳೇದಾಯಿತು, ಒಳ್ಳೆ ಜೀವನನಾದರೂ ಸಿಗುತ್ತೆ. ಇಲ್ಲಿದ್ದಿದ್ದರೆ ನಾನಿದ್ದೀನಿ ಅನ್ನೋ ಸಂತೋಷ ಒಂದು ಬಿಟ್ಟರೆ ಅವಳಿಗೆಲ್ಲ ನೋವೇ. ಯಾರೂ ಅವಳನ್ನ ಒಪ್ಕೋತಾ ಇರಲಿಲ್ಲ. ಏನಾಗ್ತಿತ್ತು ಅವಳು ಪಾಡು ಅಂತ ಯೋಚನೆ ಮಾಡಿದ್ರು. ನಾನು
ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದು ಹೊರಗೆ ಬಂದೆ. ರಾತ್ರಿ ಕುಡಿದಿದ್ದ ಎಲ್ಲ ಗ್ಲಾಸ್ಗಳು, ಕೈ ಒರೆಸಿರೋ ಎಲ್ಲ ನ್ಯಾಪ್ಕಿನ್ಗಳು ಮುದುಡಿ ಅಲ್ಲಿ ಬಿದ್ದಿದ್ವು. ಅದನ್ನೆಲ್ಲ ಹಸನ್ ಕ್ಲೀನ್ ಮಾಡ್ತಾ ಇದ್ದ. ಅಲ್ಲಿ ಎಲ್ಲ ಚೇರ್ಸ್ ಫೋಲ್ಡ್ ಮಾಡಿ ಒಂದು ಕಡೆಗೆ ಜೋಡಿಸ್ತಾ ಇದ್ದ. ನಾನು ಆ ಕಡೆಗೆ ಹೋಗ್ಲಾರ್ದಂಗೆ ಸೈಕಲ್ ತಗೊಂಡು ಒಂದು ರೌಂಡ್ ಹಾಕ್ತಾ ನಮ್ಮ ಮನೆ ಹಿಂದ್ಗಡೆಗೆ ಹೋದೆ. ಅಲ್ಲಿ ನನ್ನ ನೋಡಿ ಕೈ ಬೀಸಿದ್ರು. ಸಲಾಮ್ ಆಲಿ ಅಂತ ಹೇಳಿದೆ. 1 ನಿಮಿಷ ವೆಯ್ಟ್ ಮಾಡು ಅಂತ ಗೆಸ್ಚರ್ ಮಾಡಿ ಅವರಿದ್ದ ಮನೆಗೆ ಹೋಗಿ ಒಂದು ಬಾಕ್ಸ್ ತೊಗೊಬಂದು ಕೊಟ್ಟರು. ನಿಮ್ಮ ಸ್ಥಾಯಿಗೆ ಅಥವಾ ನಿನ್ನ ಶಕ್ತಿಗೆ ಇದೇನು ಸರಿ ಹೊಂದೋದಲ್ಲ, ಆದರೆ ನನಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡೋ ಅಂಥ ಶಕ್ತಿ ಇಲ್ಲ ಅಮೀರಾಗ. ಇದು ತಗೊಳ್ಳಿ. ನಿಮ್ಮ ಹತ್ರ ಇರೋ ಶಹನಮಿ ಬುಕ್ಕು ತುಂಬ ಹಳೇದಾಗಿದೆ ಮತ್ತು ಕೆಲವೊಂದು ಪೇಜಸ್ ಕೂಡ ಅರಿಯೋ ಹಂಗಾಗಿದ್ದಾವೆ ಅಂತ ಹಸಾನ್ ಹೇಳಿದ್ದ. ಅದಕ್ಕೆ ನಾನು ಇದನ್ನು ತೊಗೊಂಬಂದಿದ್ದೀವಿ ಅಂತ ಕೊಟ್ಟರು. ಅದ್ರ ಮೇಲ್ಗಡೆ ಪಿಕ್ಚರ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿತ್ತು, ಕೆಳಗಡೆ ಎಲ್ಲ ಪ್ಯಾರಾಗ್ರಾಫಲ್ಲಿ ಕತೆ ಬರೆದಿದ್ರು. ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಇದೆ, ಆದರೆ ಇದು ಕೈಯಲ್ಲಿ ಬಿಡಿಸಿರೋ ಗೊಂಬೆ ಅಂತೆ, ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಖುಷಿಯಾಗಿ ಆಲಿ ಹೇಳ್ತಾಯಿದ್ರು. ಅವ್ರು ತಂದಿರೋ ಖುಷಿಗೆ ಇವ್ರು ನಿಜಕ್ಕೂ ಏನೂ ತರಬಾರ್ದಾಗಿತ್ತು, ನನಗೆ ಯಾಕೆ ತಂದ್ರಿ ಇವರು ಅಂತ ನನಗೆ ತುಂಬ ನೋವಾಯಿತು. ಆ ಬುಕ್ ನೋಡ್ತಾ ಇದ್ದರೆ ಇನ್ನೂ ನೋವಾಯಿತು. ಕಾರಣ ಏನಂದರೆ, ಈ ಶಹನಮಿ ಬುಕ್ಕಲ್ಲಿ ಬರೋ ರುಸ್ತಮ್ ಮತ್ತು ಸೊಹ್ರಬ್ ಕತೆ ಹಸನ್ಗೆ ತುಂಬ ಇಷ್ಟ. ಈ ಬುಕ್ಕಲ್ಲಿರೋ ಎಲ್ಲ ಕತೆಗಳು ಅದು ಎಷ್ಟು ಸತಿ ಓದಿಸ್ಕೊಂಡಿದ್ದಾನೆ ಅಂದರೆ ಅದು ಲೆಕ್ಕವೇ ಇಲ್ಲ. ರುಸ್ತಮ್ ಮತ್ತು ಸೌರವ್ ಈ ಕತೆ ಏನಂದರೆ, ರುಸ್ತಮ್ ಅನ್ನೋರು ಒಬ್ಬ ಒಳ್ಳೆ ವೀರ ಸೈನಿಕ. ತಾರ್ತಾರ್ ರಾಜ್ಯದಲ್ಲಿ ಅವರ ರಾಜನ ಮಗಳನ್ನು ಇವನು ಪ್ರೀತಿಸಿ ಮದುವೆ ಆಗ್ತಾನೆ. ಅವರಿಬ್ಬರಿಗೂ ಒಂದು ಮಗುನೂ ಆಗುತ್ತೆ. ಆ ಮಗು ಗಂಡು ಮಗು. ಆದರೆ ಗಂಡು ಮಗು ಅಂತ ಗೊತ್ತಾದರೆ ರುಸ್ತಮ್ ಈಗಲಿಂದಾನೇ ಅವನು ವೀರನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಯಾವುದಾದ್ರೂ ಯುದ್ಧದಲ್ಲಿ ಪ್ರಾಣ ಹೋದರೆ ಅಂದ್ಕೊಂಡು ಆ ತಾಯಿ ಹುಟ್ಟಿರೋದು ಹೆಣ್ಣು ಮಗು ಅಂತ ಸುಳ್ಳು ಹೇಳಿ ಬಟ್ಟೆ ಹಾಕಿ ಅವನ ಪ್ರೈವೇಟ್ ಪಾರ್ಟ್ಸ್ ಕವರ್ ಮಾಡಿ ಹೆಣ್ಮಗಳು ಅಂತ ಹೇಳಿರ್ತಾಳೆ. ಹಾಗೆ ಫರ್ದರ್ ಆ ಅವಳು ಮೊದಲೇ ರಾಜನ ಮನೆಯಿಂದ ಅವನು ಲವ್ ಮಾಡಿ ಮದುವೆ ಆಗಿರೋದಲ್ವಾ, ಅಲ್ಲಿ ಬೇರೆ ಪೊಲಿಟಿಕಲ್ ರೀಸನ್ಸ್ಗೆ, ಬೇರೆ ಕಾರಣಗಳಿಗಾಗಿ ಅವರಿಬ್ಬರು ದೂರ ಆಗ್ತಾರೆ. ತಮೇನಾ ಅವಳ ಹೆಸರು. ಅವಳು ಮಗನ್ನ ಚೆನ್ನಾಗಿ ಬೆಳೆಸ್ಕೋತಾಳೆ. ಅವನು ಬೆಳೀತಾ ಬೆಳೀತಾ ಒಬ್ಬ ವೀರನಾಗೇ ಆಗ್ತಾನೆ. ಅವ್ರ ಅಪ್ಪನ ಬಗ್ಗೆ ತಿಳ್ಕೊಂಡು ಅಪ್ಪನ್ನ ಹುಡುಕ್ತಾ ಇರ್ತಾನೆ ಎಲ್ಲ ಕಡೆನೂ. ನಿಮ್ಮಪ್ಪ ತುಂಬ ದೊಡ್ಡ ವೀರ ಅಂತ ಅವರಮ್ಮ ಹೇಳಿರೋದು ಅವನಿಗೆ ನೆನಪು. ಅವರ ಅಪ್ಪನಿಗೆ ತನ್ನ ಐಡೆಂಟಿಟಿ ತಿಳಿಸೋದಕ್ಕಾಗಿ ಅವರ ಅಪ್ಪನ ಕೈಗಿರೋ ಒಂದು ಖಡ್ಗ ಅವರಮ್ಮನ ಮೂಲಕ ಪಡೆದು ಇವನು ಕೈಗೆ ಹಾಕ್ಕೊಂಡಿರ್ತಾನೆ. ಅವರ ಅಪ್ಪನ್ನ ಹೇಗೆ ಕಂಡುಹಿಡಿಯೋದು ಅಂದರೆ, ತುಂಬ 1 to 1 ಫೈಟ್ ಮಾಡಬೇಕು, ಯಾರಾದರೂ ಅಂತ ಬಲಶಾಲಿ ಅಂತ ಶಕ್ತಿವಂತ ಇದ್ದರೆ ಬನ್ನಿ ಅಂತ ಹೇಳಿ ಸವಾಲು ಹಾಕ್ತಾನೆ ಸೌರವ್. ಯಾಕಂದರೆ ರುಸ್ತಮ್ ತುಂಬ ಒಳ್ಳೆ ವೀರ. ಅದಕ್ಕೆ ಇವನು ಸೌರವ್ ಎಕ್ಸ್ಪೆಕ್ಟ್ ಮಾಡಿರೋ ಹಾಗೇ ರುಸ್ತಮ್ ಬರ್ತಾನೆ. ಆದರೆ ಅವನ ಐಡೆಂಟಿಟಿ ಬೇರೆ ಹೆಸರು ಇಟ್ಕೊಂಡು ಬರ್ತಾನೆ. ಇಬ್ಬರು ಹೋರಾಡ್ತಾರೆ. ಒಂದು ಅಂತ್ಯಕ್ಕೆ ಬರುವಾಗ ರುಸ್ತಮ್ ಸೌರವ್ನ ಸಾಯಿಸ್ತಾನೆ. ಅವನು ಸಾಯೋವಾಗ ಅವನ ಕೈಗಿದ್ದ ಇವನ ಖಡ್ಗವನ್ನು ನೋಡ್ತಾನೆ. ಆ ಖಡ್ಗ ನೋಡಿದ ತಕ್ಷಣ ಇವನು ನನ್ನ ಮಗನ ಅಂತ ಅನಿಸುತ್ತೆ. ಆದರೆ ನನಗೆ ಹೆಣ್ಮಗು ಅಲ್ವಾ ಅಂತ ಅಂದ್ಕೊಳ್ತಾನೆ. ಆಮೇಲೆ ನಿಜ ತಿಳ್ಕೊಂಡು ತುಂಬ ಅಳ್ತಾನೆ. ಅವನ್ನ ಸುಟ್ಟ ಮೇಲೆ ಆ ಬೂದಿನೆಲ್ಲ ತಲೆಗೆ ಬಳ್ಕೋತಾನೆ, ಕಳ್ಕೊಂಡೆ ಅಂತ. ಆದರೆ ಸಾಯೋವಾಗ ನೀನೇ ನಮ್ಮಪ್ಪ ಅಲ್ವಾ, ಒಂದು ಅಪ್ಪ, ನಾನು ಸಾಯೋದಕ್ಕೆ ಮುಂಚೆ ನಿನ್ನ ನೋಡಿ ಸಾಯ್ತಾ ಇದ್ದೀನಿ, ಆದರೆ ನಾನು ನಿನ್ನ ಸಮ ವೀರ ಅಂತ ಅನ್ನಿಸ್ಕೊಂಡು ಸಾಯ್ತಾ ಇದ್ದೀನಿ. ನನ್ನ ದೊಡ್ಡ ಸ್ವಲ್ಪ ದೊಡ್ಡ ವೀರ ಸೈನಿಕನ ಮಗ ಅಂತ ಗರ್ವದಿಂದ ಸಾಯ್ತಿದ್ದೀನಿ ಅನ್ನೋ ಕೆಲವು ಎಮೋಷ್ನಲಿ ಇರೋ ಪದಗಳನ್ನು ಸೌರವ್ ಹೇಳ್ತಾ ಸಾಯ್ತಾನೆ. ಆ ಪದಗಳು ಹೇಳೋವಾಗ ಹಸನ್ ತುಂಬ ಅಳ್ತಿದ್ದ. ಇದು ಯಾವಾಗಲೂ ನಡೆದೋಗಿರೋ ಕತೆ ಅಂತ ಹೇಳಿದ್ರೂ ಅವನಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಈಗ ಆ ಪುಸ್ತಕವನ್ನು ನನಗೆ ತಂದು ಕೊಟ್ಟಿದ್ದಾನೆ. ಅದನ್ನು ತಗೊಂಡು ಮನೆಗೆ ಹೋಗಿ ಆ ಗಿಫ್ಟ್ಗಳ ಮೇಲೆ ಇಟ್ಟೆ. ಆ ಕಡೆ ಈ ಕಡೆ ಹೊರಳುವಾಗೆಲ್ಲ ಅದು ನನ್ನ ಕಣ್ಣಿಗೆ ಕಾಣ್ತಾ ಇದ್ರೆ ಹಸನ್
ಹಸನ್ನ ನನ್ನ ಮೈಂಡಿಂದ ಹೊರಗೆ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಆ ಇರೋ ಎಲ್ಲ ಗಿಫ್ಟ್ಗಳು ಕೆಳಗಡೆ ಹಾಕಿದೆ. ಹೊರಗಡೆಗೆ ನೋಡಿದೆ. ಅಲಿ ಮತ್ತು ಹಸನ್ ಏನೋ ತರಲಿಕ್ಕೆ ಅಂತ ಹೊರಗೆ ಹೋಗ್ತಾ ಇದ್ರು. ಅವತ್ತೆಲ್ಲ ಹಾಗೇ ಇದ್ದೆ. ಅವತ್ತು ರಾತ್ರಿಗೆ ನಮ್ಮಪ್ಪ ಹತ್ರ ಹೋಗಿ, ಅಪ್ಪ ನನಗೆ ನೀವು ನಿನ್ನೆ ತಂದುಕೊಟ್ರಲ್ಲ ಬ್ಲೂ ಕಲರ್ ವಾಚ್, ಅದೇನಾದರೂ ನೋಡಿದ್ರಾ ಎಲ್ಲಾದ್ರೂ ಮನೆಯಲ್ಲಿ ಅಂತ ಕೇಳಿದೆ. ನಮ್ಮಪ್ಪ ಇಲ್ಲ ಅಂದರು. ಸರಿ, ಮನೆಗೆ ಬಂದೆ. ಮಾರನೇ ಬೆಳಗ್ಗೆ ಅಲಿ ಮತ್ತು ಹಸನ್ ಹೊರಗಡೆ ಮನೆಗೆ ಸಾಮಾನು ತರಲಿಕ್ಕೆ ಹೋಗ್ತಾ ಇದ್ರು. ಆವಾಗ ಆ ವಾಚು ಮತ್ತು ಒಂದಿಷ್ಟು ದುಡ್ಡು ತಗೊಂಡೋಗಿ ಹಸನ್ ಚಾಪೆ ಕೆಳಗೆ ಇಟ್ಟು ಬಂದೆ. ಸ್ಟ್ರೈಟ್ ನಾನು ಹೋಗೋದಕ್ಕೆ ಮುಂಚೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದೆ. ಅವರು ಫೋನಲ್ಲಿ ಮಾತಾಡ್ತಿದ್ರು. ಆ ಶಿಪ್ ಎಲ್ಲಿವರೆಗೂ ಬಂದಿದೆ, ಆ ಟ್ರಾನ್ಸ್ಪೋರ್ಟ್ ಅದು ಯಾವಾಗ ಇದು ಶಿಪ್ಮೆಂಟ್ ಕಂಪ್ಲೀಟ್ ಆಗುತ್ತೆ, ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳಿ ಯಾರಿಗೋ ಜೋರಾಗಿ ಕೂಗ್ತಾ ಸಮಾಧಾನ ಹೇಳ್ತಾ ಇದ್ರು. ಆ ಕಾನ್ವರ್ಸೇಷನ್ ಮುಗಿಯೋಷ್ಟೊತ್ತಿಗೆ ನಾನು ಹೋದೆ. ಹೋಗಿ ಅಪ್ಪ ಆ ವಾಚು ಹಸನ್ ಕದ್ದಂಗಿದೆ ಅಪ್ಪ ಅಂತ ಹೇಳಿದೆ. ಅಪ್ಪನಿಗೆ ಕೋಪ ಬಂತು. ಸುಮ್ಮನೆ ಹಂಗೆಲ್ಲ ಹೇಳಬಾರ್ದು ಅಂತ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ರು. ಇಲ್ಲ ಅಪ್ಪ, ನನಗೆ ತುಂಬ ಹಂಗನ್ಸೋಕ್ಕೆ ಕಾರಣನೂ ಇದೆ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಹೋಗಿ ಅಪ್ಪ ನೋಡಿ ಬಂದರು. ಅದು ಹಾಗೆ ಇತ್ತು. ಅಪ್ಪ ಆಲಿ ಮತ್ತು ಹಸನ್ ಬಂದಾಗ ಹೋಗಿ ಆಲಿ ಹತ್ರ ಏನೋ ಹೇಳಿದ್ರು ಅಪ್ಪ. ಆಲಿ ತಲೆ ಆಡಿಸಿದ್ರು. ಆ್ಯಕ್ಚುಲಿ ಅಲಿ ಮತ್ತು ಹಸನ್ ನಾನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಮಾಂಸ ಎಲ್ಲನೂ ಹೊರಲಾರ್ದೆ ಹೊತ್ಕೊ ಬಂದಿದ್ರು. ಆ ಬ್ಯಾಗ್ ಇಟ್ಟಿದ್ದೆ ಸ್ಟ್ರೈಟ್ ಅವ್ರ ಮನೆಗೆ ಹೋದವರು ಒಂದು ಅರ್ಧ ಗಂಟೆ ಆದರೂ ಬರಲಿಲ್ಲ. ಮತ್ತು ಇಬ್ಬರು ಬಂದರು. ಇಬ್ಬರು ಅಳ್ತಾ ಇದ್ರು. ಇಬ್ಬರು ಮುಖ ತುಂಬ ನೋವಿನಿಂದ ಕೂಡಿತ್ತು. ಹಾಸನ್ನ ಮುಂದೆ ನಿಲ್ಲಿಸ್ಕೊಂಡು ಆಲಿ ಹಿಂದ್ಗಡೆ ನಿಂತು ಅವನ್ನ ಕೈಯಿಂದ ಬಲವಾಗಿ ಹತ್ತಿರಕ್ಕೆ ಎಳ್ಕೊಂಡು ನಿಂತ್ಕೊಂಡು ಬಾಬಾ ಮುಂದೆ ಬಂದರು. ನಾನು ಹೋಗಿ ಬಾಬಾ ಪಕ್ಕದಲ್ಲಿರೋ ಸೋಫಾದಲ್ಲಿ ಕೂತ್ಕೊಂಡೆ. ಹಸನ್ ಮುಖ ಹೇಗಿದೆ ನೋಡಬೇಕು ಅಂತ ಅಂದ್ಕೊಂಡೆ. ಆದರೆ ಅವನು ತಲೆ ಕೆಳಗೆ ಬಗ್ಸಿದ. ಮುಖ ಕಾಣಲಿಲ್ಲ ನನಗೆ. ಆದರೆ ಆಲಿ ನನ್ನನ್ನು ನೋಡ ತನ್ನ ಮಗನನ್ನ ಹತ್ತಿರಕ್ಕೆ ಎಳ್ಕೊತಾ ಇದ್ರು. ಅವರು ನನ್ನಿಂದ ಅವ್ರ ಮಗನ ಕಾಪಾಡ್ಕೋತಿದ್ದಾರೆ ಅನ್ನೋದು ಅರ್ಥ ಆಯಿತು. ಸಾಧಾರಣವಾಗಿ ಆಲಿ ಮುಖದಲ್ಲಿ ಯಾವತ್ತೂ ಏನು ಎಕ್ಸ್ಪ್ರೆಷನ್ಸೇ ಗೊತ್ತಾಗಲ್ಲ. ಆದರೆ ಇವತ್ತು ನೋವಿನ ಎಕ್ಸ್ಪ್ರೆಷನ್ ನನಗೆ ಗೊತ್ತಾಗ್ತಿತ್ತು. ಅದು ನೋಡ್ತಾ ಇದ್ರೆ ಅರ್ಥ ಆಗ್ತಿತ್ತು. ನಾನು ಎಷ್ಟು ಡೀಪ್, ಎಷ್ಟು ದೊಡ್ಡ ಗಾಯ ಮಾಡ್ತಿದ್ದೀನಿ ಇವರ ಹೃದಯಕ್ಕೆ, ಎಷ್ಟು ಮನಸ್ಸಿನ ಘಾಸಿಗೊಳಿಸಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಆದರೆ ಏನು ಮಾಡಲಿ, ಅಪ್ಪಗೊಂದ್ಸತಿ ನಿಜ ಹೇಳೋಣ ಅಂತ ಅನ್ನಿಸ್ತು. ನಾನೇನಾದ್ರೂ ಈಗ ನಿಜ ಹೇಳಿದ್ರೆ ಜೀವನದಲ್ಲಿ ನಮ್ಮಪ್ಪ ಯಾವತ್ತೂ ನನಗೆ ಯಾವುದೇ ಕಾರಣಕ್ಕೂ ನಂಬೋದು ಇಲ್ಲ, ಕ್ಷಮಿಸೋದು ಇಲ್ಲ. ಅಪ್ಪ ಮುಂಚೆ ಒಂದ್ಸತಿ ಹೇಳಿದ್ರು, ಕಳ್ಳತನಕ್ಕೆ ಮೀರಿದ ಯಾವುದೇ ಅಪರಾಧ ಭೂಮಿ ಮೇಲೆ ಇಲ್ವೇ ಇಲ್ಲ. ಕದ್ರೆ ಒಬ್ಬರನ್ನ ಸಾಯಿಸಿದ್ರೆ, ಒಂದು ಗಂಡಸನ್ನ ಸಾಯಿಸಿದ್ರೆ ಅವರ ಹೆಂಡತಿಯಿಂದ ಗಂಡನ್ನ ಕಳುವು ಮಾಡಿದ್ವಿ, ಮಕ್ಕಳಿಂದ ಅಪ್ಪನ್ನ ಕಳುವು ಮಾಡಿದ್ವಿ, ಈ ಥರ ಲೆಕ್ಚರ್ ಕೊಟ್ಟಿದ್ರು. ಅಲ್ಲ, ಜೀವನ ಪಾಠ ಹೇಳಿಕೊಟ್ಟಿದ್ರು. ಈಗ ಒಬ್ರನ್ನೊಬ್ರು ನೋಡ್ತಾ ನಿಂತ್ವಿ. ಹಸನ್, ನಿನ್ನ ವಾಚ್ ತಗೊಂಡಿದ್ಯಾ ಅಂತ ಕೇಳಿದ್ರು ಬಾಬಾ. ಹಸನ್ ಹೌದು ಅಂತ ಒಪ್ಕೊಂಡ. ಕೊನೆ ಬಾರಿಗೆ ನನ್ನನ್ನು ಪ್ರೊಟೆಕ್ಟ್ ಮಾಡ್ದ ಅವನು. ಆದರೆ ಅವನಿಗೂ ಗೊತ್ತು ಅದು ಸುಳ್ಳು ಅಂತ. ಅದಕ್ಕೆ ಹೋಗ್ಲಿ ಬಿಡು, ನಿನ್ನ ಕ್ಷಮಿಸಿದ್ದೀನಿ, ನೀನೇ ಇಟ್ಕೋ ಆ ವಾಚು ಅಂತ ಹೇಳಿದ್ರು ಬಾಬಾ. ಆಗ ಸಾಹೇಬ್, ನಾವು ಹೊರಡ್ತಾ ಇದ್ದೀವಿ, ನಾವಿನ್ ಮುಂದೆ ಇಲ್ಲಿರೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿ ಏನು ಹೇಳ್ತಿದ್ಯಾ, ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿಲ್ವ ನಿಂಗೆ ಅಂತ ಅಪ್ಪ ಒಂದೇ ಸಮ ರೈಸ್ ಆದರು. ಅದಕ್ಕೆ ನೀವೇನೇ ಹೇಳಿ, ನಮ್ಮ ಜೀವನಗಳು ಆಲ್ರೆಡಿ ಕಷ್ಟದಲ್ಲಿದ್ದಾವೆ, ನಾವಿನ್ನೂ ಕಷ್ಟಪಡೋದಕ್ಕೆ ಸಿದ್ಧ ಇಲ್ಲ. ನೀವಿನ್ನೂ ಹಂಗೆ ಮಾತಾಡಿ ನಮಗಿನ್ನೂ ಕಷ್ಟ ಕೊಡಬೇಡಿ, ದಯವಿಟ್ಟು ನಮ್ಮನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಅಂತ ಕೇಳಿದ್ರು ಆಲಿ. ಆಲಿ, ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ದೀನಿ, ಏನಕ್ಕೆ ಹಂಗೆ ಮಾತಾಡ್ತಿದ್ಯಾ ಅಂತ ಅಪ್ಪ ಹೇಳಿದ್ರು. ಇಲ್ಲ, ನಾವು ಡಿಸೈಡ್ ಮಾಡಿದ್ದೀವಿ ಆಗ ಸಾಹೇಬ್, ನಾವು ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಅಪ್ಪ
ಅಪ್ಪನ ಮುಖದ ಮೇಲೆ ಇದ್ದ ಆ ಎಕ್ಸ್ಪ್ರೆಷನ್, ಅದು ಮೊಟ್ಟ ಮೊದಲನೇ ಬಾರಿಗೆ ನೋಡಿದೆ ನಾನು. ಅಷ್ಟು ನೋವು. ಅದನ್ನು ನೋಡ್ತಿದ್ದಂಗೆ ನನಗೆ, ಇಲ್ಲ ನಮ್ಮ ಅಪ್ಪನಿಗಾದ್ರೆ ಏನಾದರೂ ಆಗಲಿ ನಿಜ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಆದರೆ ಧೈರ್ಯ ಬರಲಿಲ್ಲ. ನಮ್ಮಪ್ಪ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಇಲ್ಲ, ನಾವು ಹೊರಡ್ತಿದ್ದೀವಿ, ನೀವು ನಮಗೆ ಡ್ರಾಪ್ ಮಾಡ್ತೀರಾ ದಯವಿಟ್ಟು? ಎಲ್ಲಿ ಹೋಗ್ತೀಯ ನೀನು ಅಂತ ಕೇಳಿದ್ರು ಬಾಬಾ. ಅದೇ ಬ್ಯಾಮಿಯಾನ್ಗೆ ಹೋಗ್ತೀನಿ, ಹಜಾರಾ ಜಾಟ್ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ಆಲಿ. ಅದಕ್ಕೆ, ನಿನ್ನ ಕಸಿನ್ ಹತ್ರ ಹೋಗ್ತೀಯಾ? ಅಲ್ಲಿ ನಾನು ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ನಿಂಗೇನಾದರೂ ಕಮ್ಮಿ ಮಾಡಿದ್ದೀನಾ? ಏನಕ್ಕೆ ಹಂಗೆ ಮಾಡ್ತಿದೀಯಾ ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ಜೋರಾಗಿ ಅತ್ರು ಅಪ್ಪ. ನಾನು ಅದನ್ನು ಅಟ್ಲೀಸ್ಟ್ ನಾನು ಮೊದಲನೇ ಬಾರಿಗೆ ನೋಡಿದೆ. ಅಪ್ಪ ಅಳುವನ್ನ ನೋಡೋಕ್ಕಾಗಲಿಲ್ಲ. ಇದು ಎಷ್ಟು ದೊಡ್ಡ ಗಾಯ, ಇವರಿಬ್ಬರ ಮಧ್ಯೆ ಎಷ್ಟು ಬಾಂಡ್ ಇತ್ತು. ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗಲಿಲ್ಲ. ಪ್ಯಾರಲೈಸ್ ಆಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಅಲ್ಲಿ ಯಾವತ್ತೇ ಆಗಲಿ ದೊಡ್ಡ ಗಂಡಸರು ಆ ರೀತಿ ಜೋರಾಗಿ ಅಳೋದು ನೋಡೋದು ತುಂಬ ಕಷ್ಟ ಆಗತ್ತೆ. ಅದರಲ್ಲೂ ಬಾಬಾನಂತವರು, ಇಷ್ಟು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರೋರು ಅಳೋದಾ ಅಂತ ಅನ್ನಿಸ್ತು. ಆದರೆ ಅವ್ರ ಬಾಂಡೇಜ್ ಆಗಿತ್ತು. ಜೋರಾಗಿ ಅತ್ತರು ಅಪ್ಪ. ದಯವಿಟ್ಟು ಹೋಗ್ಬೇಡ ಅಲ್ಲಿ ಅಂತ ಅವ್ರ ಕಾಲು ಹಿಡ್ಕೊಳ್ಳೋದೊಂದು ಕಮ್ಮಿ ಇತ್ತು ಅಪ್ಪ. ಇಲ್ಲ ಆಗ ಸಾಹೇಬ್, ನೀವು ಡ್ರಾಪ್ ಮಾಡಿ ನಮಗೆ ಅಂತ ಹೇಳಿ ಅಲ್ಲಿ ಹಸನ್ನ ಕರ್ಕೊಂಡು ಅಲ್ಲಿಂದ ಹೊರಟೆ ಹೋದರು. ಒಳಗೋಗಿ ಅವರು ಎಲ್ಲ ಸಾಮಾನು ಒಂದು ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ಹೊರಗೆ ಬಂದರು. ಹಸನ್ ಅವನಿಗಷ್ಟಿಷ್ಟ ಆಗಿತ್ತೋ ಏನೋ, ಅವನ ರಗ್ಗು, ಅವನ ಚಾಪೆ ಮಡಚಿ ಒಂದು ದಾರದಲ್ಲಿ ಒಂದು ಕಟ್ಟದಾಗೆ ಕಟ್ಟಿ ಅದನ್ನು ಹಿಂಗೆ ಬೆನ್ನಿಗೆ ಅಂಟಿಸ್ಕೊಂಡು ಎತ್ಕೊಂಡು ಬಂದ. ಬಾಬಾ ಇಲ್ಲ, ಕಾರ್ ತೆಗೆದ್ರು, ಅದು ಲಗೇಜ್ ಎಲ್ಲ ಇಟ್ಟರು. ಅಲಿ ಮತ್ತು ಹಸನ್ ಹತ್ತು ಕೂತ್ಕೊಂಡ್ರು. ಕೊನೆ ಬಾರಿ ಅನ್ನೋ ಹಾಗೆ ಮತ್ತೊಂದು ಸತಿ ಹೋಗಿ ಅಪ್ಪ ಅವ್ರನ್ನ ಬೇಡ್ಕೊಂಡ್ರು ಹೋಗಬೇಡ ಅಂತ. ಅವರು ಕೇಳಿದ ಹಾಗಿಲ್ಲ. ಹತ್ಕೊಂತಾನೆ ಅಪ್ಪ ಹೋಗಿ ಡ್ರೈವಿಂಗ್ ಸೀಟಲ್ಲಿ ಕೂತರು. ಮಳೆ ಬರ್ತಿತ್ತು. ಮಾಮೂಲಿಯಾಗಾದರೆ ನಾನು ಹಸನ್ ತುಂಬ ಹಿಂದಿ ಪಿಕ್ಚರ್ಸ್ ನೋಡಿದ್ವಿ. ಅದರಲ್ಲಿ ಈ ರೀತಿ ಸಿಚುವೇಶನ್ಸ್ ಬಂದಾಗ ಸೀನ್ ಪ್ರಕಾರ ನಾನು ಎದ್ದು ಓಡೋಗ್ಬೇಕು ಕಾರಿ ಹಿಂದೆ, ನಿಲ್ಲಿಸಿ ಅಂತ. ಅಲ್ಲೋದ ತಕ್ಷಣ ಅವ್ರನ್ನ ಹೊರಗೆ ಎಳಿಬೇಕು, ಕ್ಷಮಿಸಿ ಅಂತ ಕೇಳಬೇಕು. ನನ್ನ ಕಣ್ಣೀರು ಆ ಮಳೆ ನೀರಿನ ಜೊತೆಗೆ ಬೆರೀಬೇಕು. ಆದರೆ ನಾನು ಆ ಕೆಲಸ ಮಾಡಲಿಲ್ಲ. ವಿಂಡೋಯಿಂದ ಆ ಕಾರು ಹೋಗೋದನ್ನು ನೋಡ್ತಾ ನಿಂತೆ, ಕೂತೆ. ಹೊರಗೆ ಬಂದು ಕಾರ್ ಗೇಟಿಂದ ಹೊರಗೆ ಹೋಗಾದ್ಮೇಲೆ ಹೊರಗೆ ಬಂದು ನೋಡಿದೆ. ನಮ್ಮ ಮನೆಯಿಂದ ಆ ಮುಂದೆ ಹೋಗಿ ರೋಡಲ್ಲಿ ಲೆಫ್ಟ್ ಟರ್ನ್ ತಗೊಳ್ಳುವಾಗ ಹಸನ್ ಮುಖ ಒಂದು ಸೈಡಿಂದ ನನಗೆ ಸ್ವಲ್ಪ ಕಾಣಿಸ್ತು. ಅವನು ಬೇಸರದಿಂದ ಇದ್ದಾನೆ ಅಂತ ಅನ್ನಿಸ್ತಿತ್ತು. ಲೇಟಾಗಿ ಅಪ್ಪ ಬಂದರು, ಮಾತಾಡಲಿಲ್ಲ, ಸೈಲೆಂಟಾಗಿ ರೂಮ್ಗೆ ಹೊರಟೋದ್ರು. ಇದು ನಡೆದು. ಆದರೆ ಇಷ್ಟು ಬಿಟ್ಟು ನಾನು ಹಸನ್ಗೆ ಇನ್ನು ಏನೂ ಒಳ್ಳೇದು ಮಾಡೋಕ್ಕಾಗಲ್ಲ. ಕಾರಣ ಏನು ಮಾಡಿದ್ರೂ ಈ ಪ್ರಪಂಚದಲ್ಲಿ ಅವರು ಹಜಾರ, ನಾನು ಶ್ರೀಮಂತ. ಈ ಸೊಸೈಟಿಯಲ್ಲಿ ಅವರು ಇಮ್ಡೋಕ್ಕಾಗಲ್ಲ. ನಮಗೂ ಅವ್ರಿಗೂ ಸೊಸೈಟಿ ಯಾವಾಗಲೂ ವಿನ್ ಆಗತ್ತೆ. ರಹೀಮ್ ಖಾನ್ ಕಾಕ ಹೇಳಿದ್ರಲ್ವಾ, ನಾನು ಎಲ್ಲಿವರೆಗೂ ಅವನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ? ನನ್ನಂಥ ಅಸಮರ್ಥ ನನ್ನ ಸ್ನೇಹಿತನಾಗಿ ಅವನು ಒಪ್ಕೊಂಡಿದ್ದಕ್ಕಾಗಿ ಇದು ತಪ್ಸೋಕ್ಕಾಗಲ್ಲ ಅಂತ ಹೇಳಿ ನನಗೆ ನಾನು ಸಮಾಧಾನ ಪಟ್ಕೊಂಡೆ. ಅಲ್ಲಿಂದ 5 ವರ್ಷ ನಾವು ಅದೇ ಮನೆಯಲ್ಲಿ ಇದ್ವಿ. ಮತ್ತು 7 ಜನ ಸರ್ವೆಂಟ್ಸ್ ಬಂದು ಹೋದರು. ನನಗೆ 18 ವರ್ಷ ಆಗಿತ್ತು. ಆಗ ಒಂದು ದಿನ ಮಾರ್ಚ್ 18, 1981, 18 ಮಾರ್ಚ್ 1981. ಅವತ್ತು ರಾತ್ರಿ ಮಧ್ಯರಾತ್ರಿಯಲ್ಲಿ ಹೆಚ್ಚು ಕಮ್ಮಿ 11:30, 12 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿ ಒಂದು ಕಾರಲ್ಲಿ ಒಂದು ಟ್ರಕ್ಕಲ್ಲಿ ಕೂತ್ಕೊಂಡ್ವಿ. ಕಾರಣ ಏನಂದರೆ, ರಷ್ಯನ್ಸ್ ನಮ್ಮ ಸಿಟಿಗೆ ಬಂದು ತುಂಬ ಜನನ್ನ ಕರ್ಫ್ಯೂ ವಿಧಿಸಿದ್ರು
ಮತ್ತು ತುಂಬ ಸ್ಪೈಗಳಾಗೋಗ್ಬಿಟ್ಟಿದ್ರು. ನಾವು ಸರ್ವೆಂಟ್ಸ್ನ ಮನೆ ಮಾಲೀಕ ನಂಬೋ ಹಾಗಿಲ್ಲ, ಮನೆ ಮಾಲೀಕನನ್ನು ಸರ್ವೆಂಟು ನಂಬೋ ಹಾಗಿಲ್ಲ. ಮಕ್ಕಳಿಗೆಲ್ಲ ಅಪ್ಪ ಅಮ್ಮ ಏನು ಮಾತಾಡ್ತಾರೆ ತಿಳ್ಕೊಳ್ಳಿ ಅಂತ ಹೇಳಿ ಸ್ಪೈಗಳ ಥರ ರೆಡಿ ಮಾಡಿದ್ರು. ಹೀಗಿರುವಾಗ ಯಾರನ್ನ ಅಣ್ಣ ತಮ್ಮನ್ನಾಗಲಿ ತಮ್ಮ ಅಣ್ಣನ್ನಾಗಲಿ ಅಪ್ಪ ಮಕ್ಕಳು ಒಬ್ರಿಗೊಬ್ರು ಯಾರು ನಂಬೋ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಯಾರು ರಷ್ಯಾಕ್ಕೆ ಕೆಲಸ ಮಾಡ್ತಿದ್ದಾರೆ, ಯಾರು ಇಲ್ಲಿ ನಮ್ಮವರಾಗಿದ್ದಾರೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ನನ್ನ ಬರ್ಡೇ ಪಾರ್ಟಿಯಲ್ಲಿ ಹಾಡಾಡೋಕೆ ಬಂದಿದ್ದ ಅಹಮದ್ ಜಹೀರ್ ಅವರು ಅವ್ರ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋದ್ರಂತೆ ಡ್ರೈವ್ಗೆ. ಆದರೆ ರೋಡ್ ಬದಿಯಲ್ಲಿ ಅವ್ರ ತಲೆಯಲ್ಲಿ ಗುಂಡೊಡೆದು ಕೊಂದ್ರಾಗಿತ್ತು. ಈ ರೀತಿ ಘಟನೆಗಳು ಅದು ಎಷ್ಟೋ ನಡೆದೋಗ್ತಾ ಇತ್ತು. ಅಲ್ಲಿಂದ ನಾವು ಪರಾರಿ ಆಗದ ಸಂದರ್ಭ ಬಂತು. ಅದು ಯಾರಿಗೂ ಗೊತ್ತಾಗ್ಲಾರ್ದಂಗೆ ನಾವು ಹೋಗ್ತಿದ್ದೀವಂತ ನಮಗೆ ಬಿಟ್ಟು ನಮ್ಮ ಪಕ್ಕದವ್ರಿಗೂ ಆಗೋ ಹಾಗಿರಲಿಲ್ಲ. ಹಾಗೆ ಇದೊಂದು ದೊಡ್ಡ ಬಿಸ್ನೆಸ್ ಕೂಡ ಆಗಿತ್ತು, ಜನನ್ನ ಆ ಸಿಟಿಯಿಂದ ಹೊರಗಡೆ ಕರ್ಕೊಂಡು ಹೋಗೋದು. ಬಾಬಾ ಕರೀಂ ಅನ್ನೋವನಿಗೆ ತುಂಬ ದುಡ್ಡು ಕೊಟ್ಟು ಅವನ ಟ್ರಕ್ಕಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋ ಥರ ಮಾತಾಡಿದ್ರು. ಬೇಕಾಗಿರೋ ಇಂಪಾರ್ಟೆಂಟ್ ಐಟಮ್ಸ್ನ 2 ಸೂಟ್ಕೇಸ್ಗಳಲ್ಲಿ ಇಟ್ಕೊಂಡು ನಾವು ಅವನ ಟ್ರಕ್ ಹತ್ತಿದ್ವಿ. 2 ಸೂಟ್ಕೇಸ್ಗಳನ್ನ ನಮ್ಮ ಕಾಲಿನ ಮಧ್ಯ ಇಟ್ಕೊಂಡು ಕೂತಿದ್ವಿ. ನಾವು ಸಿಟಿಯಿಂದ ಇನ್ನೂ ತೀರಾ ಹೊರಗೆ ಹೋಗಲೇ ಇಲ್ಲ. ವಜೀರ್ ಅಕ್ಬರ್ ಖಾನ್ ಡಿಸ್ಟ್ರಿಕ್ಕಿಂದ ಬೇರೆ ಹೊರಗಡೆಗೆ ಬರೋ ಅಷ್ಟೊತ್ತಿಗೆ ನನಗೆ ವಾಮಿಟ್ ಬರ್ತಾಯಿತ್ತು. ನನಗೆ ಕಾರ್ ನಾಸಿಯಾ ಇತ್ತು. ನಮ್ಮ ಅಪ್ಪನ ದೃಷ್ಟಿಯಲ್ಲಿ ಅದು ಕೂಡ ತಪ್ಪು. ಆದರೆ ಹೊರಗಡೆಯಿಂದ ಬಾಯಲ್ಲಿ ನೀರೂರಿ ಬಾಯಲ್ ಜ್ಯೂಸ್ ಹೊರಗೆ ಬರ್ತಾ ಇದೆ, ಹೇಗೆ ತಡೀಲಿ? ನಾನು ವೆಹಿಕಲ್ ನಿಲ್ಲಿಸಿ ಅಂತ ಕೇಳಿದೆ. ನಾವು ಕಾಬೂಲ್ ಇನ್ನೂ ದಾಟಿಲ್ಲ, ಕಾಬೂಲ್ ಹತ್ತಿರದಲ್ಲಿ ದಾಟೋ ಥರ ಇದ್ದೀವಿ, ಬಾರ್ಡ್ರಲ್ಲಿ ಇದ್ದೀವಿ, ಸುಮ್ಮನಿರಿ ಅಂತ ಅಂದರು ಕರೀಂ. ನಾನು ಸುತ್ತಲೂ ಹಾಕಿದ ಟರ್ಪಲ್ ಸರಿಸಿ ಅದ್ರ ಒಳಗಿಂದ ಹೊರಗಡೆ ವಾಮಿಟ್ ಮಾಡಿದೆ. ಅದರಲ್ಲಿ ನಾವು ಹೆಚ್ಚು ಕಮ್ಮಿ 12 ಜನ ಹತ್ರವಾಗಿ ಕೂತಿದ್ವಿ. ಅದರಲ್ಲಿ ಒಂದು ಹೆಂಗಸು ಒಂದು ಶಾಲ್ ಒದ್ಕೊಂಡು, ಬ್ಲೂ ಕಲರ್ ಶಾಲ್ ಒದ್ಕೊಂಡು ಪ್ರತಿಯೊಂದು ಸತಿ ಹಿಂಗೆ ಜರ್ಕ್ ಬರಲಿ, ಒಂದು ಸಣ್ಣದು ಏನೇ ಒಂದಾಗಲಿ ಬಿಸ್ಮಿಲ್ಲಾ ಅಂತ ಪ್ರೇಯರ್ ಮಾಡ್ತಾಯಿದ್ರು. ಅವ್ರ ಗಂಡ ಅವ್ರಿಗೆ ಹುಟ್ಟಿದ್ದ ಚಿಕ್ಕ ಮಗು, ತಿಂಗಳ ಮಗುವನ್ನ ಎತ್ಕೊಂಡು ಕೂತಿದ್ರು. ಮತ್ತೆ ನಮ್ಮಪ್ಪ ಎಲ್ರಿಗೂ ಕ್ಷಮೆ ಹೇಳಿದ್ರು. ನನ್ನ ಮಗನಿಗೆ ಕಾರ್ ನಾಸಿಯಾ ಇದೆ, ಸ್ಮೆಲ್ ಆಗಲ್ಲ, ಜರ್ನಿ ಹಿಡಿಯಲ್ಲ, ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ಕರೀಂ ಗಾಡಿ ನಿಲ್ಲಿಸೋ ಅಷ್ಟೊತ್ತಿಗೆ ನಾನು 3 ಸತಿ ವಾಮಿಟ್ ಮಾಡಿಕೊಂಡೆ. ಆದರೂ ಹಾಗೆ ಅತಿ ಕಷ್ಟದ ಪ್ರಯಾಣ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಕರೀಂ ಮತ್ತು ನಮ್ಮ ಅಪ್ಪ ಫ್ರೆಂಡ್ಸ್ ಆದರು. ಒಬ್ರಿಗೊಬ್ರು ಫ್ರೆಂಡ್ಸ್ ಅಂತ ಹೇಳೋಕ್ಕಾಗಲ್ಲ, ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ರು. ಅಲ್ಲಲ್ಲಿ ಚೆಕ್ಕಿಂಗ್ ಪಾಯಿಂಟ್ಸಲ್ಲಿ ಹೇಗೆ ಯಾರ್ಯಾರಿಗೆ ಹೆಂಗೆ ದುಡ್ಡು ಕೊಟ್ಟು ಇವನು ಯಾವ ರೀತಿ ಈ ವ್ಯಾಪಾರ ಮಾಡ್ತಿದ್ದಾನೆ, ಜನನ ಹೊರಗಡೆ ಕರ್ಕೊಂಡು ಹೋಗೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಅಲ್ಲಿ ಒಂದು ಪ್ಲೇಸ್ಗೆ ಹೋದಾಗ ಒಂದು ಚೆಕ್ಕಿಂಗ್ ಪಾಯಿಂಟಲ್ಲಿ ಒಬ್ಬ ರಷ್ಯಾದವನು ಬಂದು ಎಲ್ಲರೂ ಗಾಡಿ ಒಳಗೆ ಯಾರ್ಯಾರಿದ್ದಾರೆ ಅಂತ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದ. ಅವನ ಸ್ಕ್ಯಾನಿನ ಕಣ್ಣಿಂದ ಒಂದು ಮದುವೆ ಹಾಡು ಹಾಡ್ತಾ ಇದ್ದ. ತುಂಬ ನಿಧಾನಕ್ಕೆ ಹೋಗು ಚಂದಮಾಮ ಅಂತ ಹೇಳೋ ಕತೆ ಅಂತ ಹೇಳೋ ಒಂದು ಹಾಡು ಹಾಡ್ತಾ ಅವನು ಗಾಡಿಗೆ ಹಿಂಗೆ ಕುಟ್ಕೊಂತ ಹಾಡಾಡ್ತಾ ಒಬ್ಬೊಬ್ಬರ ಮುಖನೂ ಸ್ಕ್ಯಾನ್ ಮಾಡ್ದ. ಎಲ್ಲ ಆದಮೇಲೆ ಈ ಶಾಲ್ ಹೊದ್ಕೊಂಡಿದ್ದ ಹೆಣ್ಣನ್ನು ಇವಳನ್ನ ನನಗೆ 1.5 hour ಬಿಟ್ಕೊಡಿ ಅಂತ ಕೇಳ್ದ. ಅದಕ್ಕೆ ಕರೀಂ, ಏನು ಮಾತಾಡ್ತಿದ್ದೀರಾ, ನಿಮಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಟಾಗಿದೆ, ನಾವು ಹಂಗೆಲ್ಲ ಕೊಡಲ್ಲ ಅಂತ ಹೇಳಿ ಕರೀಂ ಜೋರು ಮಾಡಿದ್ರು. ಆ ರಷ್ಯಾದ ಸೈನಿಕ ಇನ್ನೂ ಜೋರು ಮಾಡ್ದ. ಹಾಗೆ ಇಬ್ಬರ ಮಧ್ಯೆ ತೀವ್ರವಾದ ಡಿಸ್ಕಷನ್ ನಡೀತಾ ಇತ್ತು. ಆ ಹೆಣ್ಣು ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಇದೆಲ್ಲ ಡಿಸ್ಕಷನ್ ಕೇಳಿಸ್ಕೊಂಡಿದ್ದ ಗಂಡ ಅವನು ತುಂಬ ಭಯ ಪಡ್ತಾ ಇದ್ದ, ಏನಾಗತ್ತೋ ಅಂತ. ಆ ಹೆಂಗಸು ಮಾತ್ರ ಶಾಲ್ ಮುಖ ತುಂಬ ಒದ್ಕೊಂಡು ಅಳ್ತಾ ಇದ್ರು. ಈಗ ನಾವು ಸ್ವಲ್ಪ ಹೊತ್ತು ನೋಡಿದ್ರು ಅಪ್ಪ. ಈಗ ಬಿಟ್ಟಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ರಷ್ಯಾದವನು ತುಂಬ ಮಾತಾಡ್ದ. ಅಪ್ಪ ಎತ್ತು ನಿಂತ್ಕೊಂಡ್ರು. ನಾನು ಕೂತ್ಕೋ ಅಪ್ಪ ಅಂತ ನಾನು ಹೇಳಿದೆ.
ನನ್ನ ಕೈನ ಸೈಡ್ಗೆ ಜರುಗಿಸಿ ಏನಂತೆ ಒಂದು ನಾವು ಆ, ಆ, ಕೊಡ್ಬೇಕಾಗಿರೋ ಅಷ್ಟು ದುಡ್ಡು ಕೊಟ್ಟಿದ್ದೀವಲ್ವಾ, ಇವಾಗ ಮತ್ತೆ ನೀವೊಂದು ಅಂತ ಹೇಳಿ ಜೋರು ಮಾಡಿದ್ರು. ನೀನು ಸೈಲೆಂಟಾಗಿ ಕೂತ್ಕೋ, ಇಲ್ಲ ಅಂದರೆ ಈಗಲೇ ನಿನ್ನ ಶೂಟ್ ಮಾಡಿಬಿಡ್ತೀನಿ. ಅದೇನೇ ಆಗಲಿ ನನಗೆ ಆ ಹೆಣ್ಣು ನನ್ನ ಜೊತೆ ಕಳ್ಸೋವರೆಗೂ ನಾನು ಈ ಗಾಡಿ ಬಿಡಲ್ಲ ಅಂತ ಅವನು ಜೋರು ಮಾಡ್ದ. ಸತ್ರೆ ಸಾಯ್ತೀನೋ, ಏನು ಹೊಡಿತೀಯಾ, ಗುಂಡೊಡಿ ಅಷ್ಟೇ ಹೊರತು ನಾವು ಬದುಕಿದ್ದಂಗೆ ನಮ್ಮ ಹೆಣ್ಮಕ್ಳಿಗೆ ಅಂತ ಅನ್ಯಾಯ ಆಗೋಕೆ ನಾವು ಬಿಡಲ್ಲ ಅಂತ ಹೇಳಿ ಅಪ್ಪನೂ ಅಷ್ಟೇ ಜೋರಾಗಿ ಮಾತಾಡಿದ್ರು. ನನಗೆ ತುಂಬ ಭಯ ಆಯಿತು. ಅಷ್ಟೊತ್ತಿಗೆ ಕರೀಂ ಕೂಡ ಹಾಗೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ಆ ರಷ್ಯಾದವನು ಗನ್ ತೆಗ್ದ. ನೀನು 1000 ಗುಂಡು ಹೊಡೆದ್ರು ಸರಿನೇ, ನಾನು ಬದುಕಿದ್ರೆ ಮಾತ್ರ ಈ ಹುಡುಗಿನ ನಾನು ನಿನಗೆ ಒಪ್ಸೋದಿಲ್ಲ. ನಾನು ಕೆಳಗೆ ಬಂದೆ ಅಂದರೆ ಮಾತ್ರ ನಿನ್ನನ್ನು ಪೀಸ್ ಪೀಸ್ ಮಾಡಿಬಿಡ್ತೀನಿ ಅಂತ ಹೇಳಿ ಅಪ್ಪ ಅಂದರು. ಅಷ್ಟೊತ್ತಿಗೆ ಅವನು ಗನ್ ತೆಗೆದು ನಮ್ಮ ಅಪ್ಪನಿಗೆ ಗುರಿ ಇಟ್ಟ. ನಾನು ಕಣ್ಣು ಮುಚ್ಚಿಕೊಂಡೆ. ಜೋರಾಗಿ ಗನ್ ಶಬ್ದ ಬಂತು. ನಾನು ಕಿರ್ಚಿಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಣ್ಣಿಂದ ನೀರು ಸೋರ್ತಾ ಇತ್ತು. ಬಾಬಾ ತೀರ್ಕೊಂಡ್ರು, ಇನ್ನು ಯಾರು ಅನ್ನೋ ಆ ಒಂದು ಬ್ಲ್ಯಾಂಕ್ ಮೈಂಡ್. ಸುತ್ತಲೂ ಪರಿಸ್ಥಿತಿಗಳು ಅರ್ಥ ಆಗಲಿಲ್ಲ ಸ್ವಲ್ಪ ಹೊತ್ತು. ಈಗ ಅಪ್ಪನ ಉಳ್ಬೇಕು, ನಾನು ಎಲ್ಲಿಗೆ ಹೋಗಬೇಕು, ಹೇಗೆ ಎಸ್ಕೇಪ್ ಆಗಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಆದರೆ ನಿಧಾನಕ್ಕೆ ಕಣ್ಣು ತೆಗೆದು ನೋಡಿದಾಗ ನನ್ನ ಪಕ್ಕದಲ್ಲಿ ಅಪ್ಪ ಹಾಗೆ ನಿಂತಿದ್ರು. ಆ ರಷ್ಯಾದ ಸೈನಿಕ ಕೆಳಗೆ ಬಿದ್ದಿದ್ದ. ಅವ್ರ ಸೀನಿಯರ್ ಆಫೀಸರ್ ಬಂದು ಕ್ಷಮೆ ಕೇಳಿದ್ರು. ಈ ಹುಡುಗರು ಸೈನಿಕ್ ಅಂತಲೇ ಸೇರಿರ್ತಾರೆ, ಇಲ್ಲಿಗೆ ಬಂದಾಗ ಅವರು ಡ್ರಗ್ಸ್ಗೆ ಅಭ್ಯಾಸ ಬಿದ್ದಿದ್ದಾರೆ, ಇಲ್ಲಿ ಎಕ್ಸ್ಟ್ರಾ ಪ್ಲೆಷರ್ಸ್ ಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ, ನೀವು ಹೋಗಿ ಅಂತ ಹೇಳಿದ್ರು. ಎಲ್ಲರೂ ಸಮಾಧಾನವಾಗಿ ಉಸಿರೆಳ್ಕೊಂಡ್ರು. ಆ ಹೆಂಗಸಿನ ಗಂಡ ಅಪ್ಪನ ಕೈ ತಗೊಂಡು ಕಿಸ್ ಮಾಡ್ದ. ಮಿಕ್ಕಿದವರು ಎಲ್ಲರೂ ಅಪ್ಪನ ಕೈಗೆ ಕಿಸ್ ಮಾಡಿದ್ರು. ಕರೀಂ ಗಾಡಿ ಓಡಿಸ್ತಾ ಇದ್ದ. ಆಗ ಇನ್ನೂ ಚಂದಮಾಮ ಕಾಣಿಸ್ತಾ ಇದ್ದ. ನಾನು ನಮ್ಮ ಮನೆಯಲ್ಲಿ ನಾವು ಬಿಟ್ಟು ಬಂದ ನಮ್ಮ ಮನೆಯನ್ನ ನೆನಪಿಸ್ಕೊಂಡೆ. ನಮ್ಮ ಕಿಚನಲ್ಲಿ ಬೇಸನಲ್ಲಿ ನೋಡಿದ್ರೆ ಒಂದಷ್ಟು ಸಾಮಾನು, ಮತ್ತು ಆ ಡಸ್ಟ್ಬಿನ್ ತುಂಬ ಫುಡ್ ವೇಸ್ಟ್. ನಾವು ಬೆಡ್ಶೀಟ್ ಮಡಚಿಲ್ಲ. ನಮ್ಮ ಮನೆಯಲ್ಲಿ ಟ್ಯಾಪಿಸ್ಟ್ರೀಸ್, ಅದೇ ಕಾಸ್ಟ್ಲಿ ಡ್ರಾಯಿಂಗ್ಸ್ ಆಗಿರ್ಬೋದು, ಎಲ್ಲನೂ ಹಾಗೆ ನೇತಾಡ್ತಿತ್ತು. ಒಂದು ಅಪ್ಪ ಅಮ್ಮನ ಮದುವೆ ಫೋಟೋ, ಮತ್ತು ನಮ್ಮ ಕಬೋರ್ಡ್ಸಲ್ಲಿ ಅಲ್ಲೊಂದು ಡ್ರೆಸ್ ಮಿಸ್ ಆಗಿದ್ವು. ಅಪ್ಪನ ಬಿಸ್ನೆಸ್ ಸೂಟ್ಸ್ ಎಲ್ಲ ಹಾಗೆ ನೇತಾಡ್ತಿತ್ತು. ಯಾರಾದರೂ ಬೆಳಗ್ಗೆ ಬಂದು ನಮ್ಮ ಸರ್ವೆಂಟ್ ಮೇಡ್ ಕೂಡ ನೋಡಿದಾಗ ಎಲ್ಲೋ ಹೊರಗಡೆ ವಾಕಿಂಗ್ ಹೋಗಿದ್ದಾರೆ ಅಂತ ಕಾಣುತ್ತೆ ಅಂತ ಫಸ್ಟ್ ಅಂದ್ಕೊಂಡ್ರು. ಎಲ್ಲಾದರೂ ಲಾಂಗ್ ಡ್ರೈವ್ ಹೋದಂಗಿದೆ ಅಂತ ಆಮೇಲೆ ಅಂದ್ಕೊಂಡ್ರು. ಅಂದ್ಕೊಂಡು ಹಾಗೆ ಇರ್ತಾರೆ ಹೊರತು ನಾವು ಪರಾರಿ ಆಗಿದ್ದೀವಿ ಅಂತ ಯಾರು ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲದಿರೋ ಥರ ಮನೆ ಪರಿಸ್ಥಿತಿನ ಇಟ್ಟು ಬಂದಿದ್ವಿ. ಎಲ್ಲ ನನ್ನ ಕಣ್ಮುಂದೆ ಒಂದು ಸತಿ ಹಾದು ಹೋಯಿತು. ಮತ್ತೆ ಅದನ್ನು ನೋಡ್ತೀವಾ ಗೊತ್ತಿಲ್ಲ. ಹಾಗೆ ಬೆಳಗಿನ ಜಾವ ಆಗೋದಕ್ಕೂ 1.5 ಗಂಟೆ ಮುಂಚೆನೇ ನಾವು ಜಲಾಲಾಬಾದ್ಗೆ ಸೇರಿಕೊಂಡ್ವಿ. ಕರೀಂ ನಮ್ಮನ್ನೆಲ್ಲ ಒಂದು ಮನೆ ಒಳಗೆ ಸೇರಿಸ್ದ. ಆ ಮನೆ ಒಳಗೆ ಹೋಗಿ ನೋಡಿದಾಗ ಹೋದ ತಕ್ಷಣ ಬಾಗಿಲು ಹಾಕಿ ಎಲ್ಲ ವಿಂಡೋಗಳನ್ನು ಪರದೆ ಹಾಕಿ ಕ್ಲೋಸ್ ಮಾಡಿಬಿಟ್ಟ ಕರೀಂ. ಏನಾಯಿತು ಯಾಕೆ ಅಂತ ಕೇಳಿದ್ರೆ, ನಮ್ಮ ಅಣ್ಣಂದು ಗಾಡಿ ಕೆಟ್ಟೋಗಿದೆಯಂತೆ, ಇಲ್ಲಿಂದ ನಿಮ್ಮನ್ನು ಪಾಕಿಸ್ತಾನ್ಗೆ ನಮ್ಮ ಅಣ್ಣ ಕರ್ಕೊಂಡು ಹೋಗಬೇಕಾಗಿತ್ತು, ಅವನದು ಇಂಜನ್ ಸರಿ ಹೋದ್ಮೇಲೆ ಕರ್ಕೊಂಡು ಹೋಗ್ತಾನಂತೆ ಅಂತ ಹೇಳಿದ್ರು. ಯಾವಾಗ ಕೆಟ್ಟೋಗಿದೆಯಂತೆ ಅಂತ ಕೇಳಿದ್ರು ಅಪ್ಪ. ಹೆಚ್ಚು ಕಮ್ಮಿ 1 ವಾರ ಆಗಿದೆಯಂತೆ ಅಂತ ಹೇಳಿದ್ರು. ಮತ್ತು ನೀನು ಅಲ್ಲಿಂದ ದೊಡ್ಡ ಟ್ರಕ್ ಇದೆ, ನಾವು ಅಲ್ಲಿ ಹೋದ ತಕ್ಷಣ ನಮ್ಮ ಅಣ್ಣ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಕೊಂಡು ಕರ್ಕೊಬಂದೆ ನಮ್ಮನ್ನು ಅಂತ ಹೇಳಿ ಹೋಗಿದ್ದೆ. ಅವ್ನು ಕುತ್ತಿಗೆ ಹಿಡ್ಕೊಂಡ್ರು. ಅಷ್ಟೊತ್ತಿಗೆ ಬಿಡು ಅಂತ ಹೇಳಿ ಎಲ್ಲರೂ ನಮ್ಮಪ್ಪನ ಪ್ರಾಧೇಯ ಪಡ್ಕೊಂಡ್ರು. ಅವನು ಕಾಲಲ್ಲಿ ಒದೀತಾ ಇದ್ದ, ಮುಖ ಕೆಂಪಗಾಗಿತ್ತು, ಕಣ್ಣು ಗುಡ್ಡೆ ಹೊರಗೆ ಬರುತ್ತೇನೋ ಅನ್ನೋಂಗೆ ಅನ್ನಿಸ್ತಿತ್ತು. ಕೊನೆಗೆ ಅಪ್ಪ ಬಿಟ್ಟಾಗ ಅವನು ಉಸಿರು ತೆಕ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟ.
ಅದಾದಮೇಲೆ ಕೆಳಗಡೆ ಶಬ್ದ ಕೇಳ್ತಾ ಇತ್ತು. ಏನದು ಅಂತ ಕೇಳಿದ್ರೆ, ಬೇರೆಯವರು ಬಂದು ನಿಮ್ಮ ಥರನೇ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ದ ಕರೀಂ. ಯಾರು ಅಂತ ಹೋಗಿ ಕೆಳಗೆ ನೋಡಿದ್ವಿ. ಒಂದಷ್ಟು ಜನ ಇದ್ದರು. ಅವರೆಲ್ಲ 2 ವಾರದಿಂದ ಅಲ್ಲೇ ಕಾಯ್ತಾ ಇದ್ದಾರಂತೆ. ಅಂದರೆ ಇವನಿಗೆ ಅಣ್ಣನೂ ಇಲ್ಲ, ಇವನಿಗೆ ಅಣ್ಣನ ಕಾರ್ ಇದೆಯೋ, ಕರ್ಕೊಂಡೋಗೋ ಟ್ರಕ್ ಇದೆಯೋ ಇಲ್ವೋ ಅಷ್ಟಕ್ಕೂ ಗೊತ್ತಿಲ್ಲ. ಆದರೆ ಜನನ ಮಾತ್ರ ತಂದಿಲ್ಲಿ ಕೂಡಾಕಿದ್ದ. ತಂದ್ಕೊಂಡಿರೋ ಬನ್ನುಗಳು ಮತ್ತು ಫ್ರೂಟ್ಸು, ಬಿಸ್ಕೆಟ್ಸು ಈ ಥರದನ್ನೇ ತಿನ್ಕೊಂಡು ಮತ್ತೊಂದು ವಾರ ಕಳೆದ್ವಿ. ಆ ಮಧ್ಯದಲ್ಲಿ ಅಲ್ಲಿ ಇಲಿ ಲೊಚ್ಕೊಡ್ತಾ ಇತ್ತು. ಅದು ಏನೋ ನೀರು ಸೋರ್ತಾ ಇದೆಯೇನೋ ಅಂತ ಅಂದ್ಕೊಳ್ತಿದ್ರು. ಆದರೆ ನಾನು ಕಂಡಿಡ್ದೆ ಅದನ್ನು. ಅಲ್ಲ, ಅದು ಇಲಿ ಶಬ್ದ ಅಂತ. ಅದಾದಮೇಲೆ ಆ ಮಾರನೇ ದಿನ ನಾನು ಇಬ್ಬರನ್ನ ನೋಡಿದೆ ಅಲ್ಲಿ. ಅದು ಕಮಲ್ ಮತ್ತು ಅವರಪ್ಪ. ಕಮಲ್ನ ನೋಡಿ ಶಾಕ್ ಆದೆ. ಅವನ ದೇಹದ ಮೇಲೆ ಚರ್ಮ ನಾನು ನಿಲ್ಲಲ್ಲ ಅಂತ ಕೆಳಗೆ ಜೋತಾಡ್ತಿದೆಯೇನೋ ಅನ್ನೋ ಹಂಗಾಗಿತ್ತು. ಅವರಪ್ಪ ಬಂದರು. ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಿಂಗಾಗೋಯ್ತು ಅಂತ ಬೇಜಾರು ಮಾಡಿಕೊಂಡ್ರು. ಯಾಕೆಂದರೆ ಕಮಲ್ ಅವರ ಅಪ್ಪನಿಗೆ ಸ್ವಂತ ಸಿನಿಮಾ ಹಾಲ್ಗಳಿದ್ವು. ತುಂಬ ಶ್ರೀಮಂತರು, ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಅಂತ ನಮ್ಮಪ್ಪ ಹೇಳ್ತಾನೂ ಇದ್ದರು ಅವಾಗವಾಗ. ಹಿಂಗೆ ಏಕಾಯ್ತ ಇವನು ಅಂತ ಅಪ್ಪ ಕೇಳಿದಾಗ ಕಮಲ್ ಅವರಪ್ಪ ಹೇಳಿದ್ರು ಹತ್ಕೊಂತ, ಈ ರಷ್ಯನ್ಸ್ ಬಂದ್ರಲ್ಲ, ನನ್ನ ಹೆಂಡತಿಗೆ ಹಣೆ ಮೇಲೆ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಮತ್ತು ಇವನ್ನ 4 ಜನ ಅವರು ರೇಪ್ ಮಾಡಿದ್ರು. ಅವನು ತುಂಬ ರಕ್ತ ಸೋರ್ತಾ ಇತ್ತು ಅವನ ದೇಹದಿಂದ. ಆವಾಗಿಂದ ಇವನು ಮೆಂಟಲ್ ಆಗೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಅವನ ಕಣ್ಣಲ್ಲಿ ನೋಡ್ತಾ ಇದ್ದ, ಯಾರನ್ನೂ ರೆಕಗ್ನೈಸ್ ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಅವರಪ್ಪ ಮಾತ್ರ ಅವನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಕೊನೆಗೆ ಕರೀಂ ನಮಗೊಂದು ಮಾತು ಹೇಳ್ದ. ಅವ್ರಿಗೆ ಗೊತ್ತಿರೋರೊಬ್ಬರು ಆಯಿಲ್ ಟ್ಯಾಂಕಲ್ಲಿ ಜನನ್ನ ಪಾಕಿಸ್ತಾನ್ಗೆ ಸೇರಿಸ್ತಾರೆ ಅಂತ. ಸರಿ, ನಾವು ಹೆಚ್ಚು ಕಮ್ಮಿ 30 ಜನ ಇದ್ವಿ. ಎಲ್ಲರೂ ಅದನ್ನು ಹತ್ತಿದ್ವಿ. ಆಯಿಲ್ ಟ್ಯಾಂಕ್ ಒಳಗೋದ ತಕ್ಷಣ ಇದ್ದಕ್ಕಿದ್ದ ಹಾಗೆ ನನಗೆ ಡಿಪ್ರೆಷನ್ ಬಂದ್ಬಿಡ್ತು. ಯಾಕಂದರೆ ಅಕ್ಕಪಕ್ಕ ಮೇಲೆ ಕೆಳಗೆ ಏನೂ ಕಾಣ್ತಾ ಇಲ್ಲ. ನಾವು ಆ ಮನೆಯಲ್ಲಿದ್ದಾಗ ತುಂಬ ಕತ್ತಲೆಯಲ್ಲೇ ಇದ್ವಿ. ಆದರೆ ಇದು ಡಾರ್ಕ್ ಪಿಚ್, ಏನೂ ಕಾಣಿಸ್ತಾ ಇರಲಿಲ್ಲ, ಏನೇನೂ ಕಾಣಿಸ್ತಾ ಇರಲಿಲ್ಲ. ಎಷ್ಟು ಕಣ್ಣು ಬಿಟ್ಟು ನೋಡಿದ್ರೂ ಏನೂ ಕಾಣಿಸ್ತಿರ್ಲಿಲ್ಲ. ಆ ವಾತಾವರಣಕ್ಕೆ ಉಸಿರುಗಟ್ಟೋಂಗೆ ಆಗ್ತಿತ್ತು. ಅದು ಮೊದಲೇ ಆಯಿಲ್ ಟ್ಯಾಂಕ್. ಉಸಿರಾಡುವಾಗೆಲ್ಲ ಮೂಗು ಉರಿತಾ ಇತ್ತು. ಒಂದೇ ನಿಮಿಷಕ್ಕೆ ನಾವು ಯಾವುದೋ ಅಘಾತಕ್ಕೆ ಬಿದ್ದಂಗೆ ಅನ್ನಿಸ್ತಾ ಇತ್ತು. ತುಂಬ ನೋವಾಯಿತು, ಮನಸ್ಸಿಗೆ ಅರ್ಥ ಆಗ್ತಿರ್ಲಿಲ್ಲ, ಡಿಪ್ರೆಷನ್ಗೆ ಹೋಗ್ತಾ ಇತ್ತು. ಆಗ ಅಪ್ಪ ಹೇಳಿದ್ರು, ಏನಾದರೂ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು ಅಂತ. ಒಳ್ಳೇದಂತ ಏನಿದೆ ಅಂತ ನೋಡಿದಾಗ ನಾನು ಹಸಾನ್ ಒಂದು ಕಡೆ ಆಟ ಆಡ್ತಾ ಇದ್ದಿದ್ದು, ಗಾಳಿಪಟ ಆಡ್ತಾ ಇದ್ದಿದ್ದು, ಹಿಂದುಗಡೆ ತುಂಬ ಚಿಕ್ಕವರಾಗಿದ್ದಾಗ ನಾವಿಬ್ಬರು ಮಾಡ್ತಾ ಇದ್ದಿದ್ದ ಕೆಲವೊಂದು ವಿಷಯಗಳನ್ನು ನೆನಪಿಸ್ಕೊಳ್ತಾ ಇದ್ದೆ. ಅದಕ್ಕೂ ಮುಂಚೆ ಕಣ್ಣಿಗೆ ಏನೂ ಕಾಣಿಸ್ತಿರ್ಲಿಲ್ಲ. ಆಗ ನಮ್ಮಪ್ಪ ಅವರ ಶರ್ಟನ್ನು ಮೇಲೆ ಕೇಳ್ಕೊಂಡ್ರು. ಅವ್ರ ಕೈಗಿದ್ದ ವಾಚಿಂದು ಗ್ಲಿಟ್ರಿಂಗ್ಸ್, ಬ್ಲೂ ಕಲರ್ ಗ್ಲಿಟ್ರಿಂಗ್ಸ್ ಬರ್ತಾಯಿತ್ತು. ಅದನ್ನೇ ನೋಡ್ತಾ ಕೂತೆ. ಅಲ್ಲಿದ್ದ ಸಣ್ಣ ಮಗು ಅಳ್ತಾ ಇತ್ತು. ಎಲ್ಲರೂ ಉಸಿರಾಟಕ್ಕೆ ತೊಂದರೆ ಪಡ್ತಾ ಇದ್ವಿ. ಅದು ಜರ್ಕ್ಗಳು ಬಂದಾಗ ನಮ್ಮ ತಲೆ ಆಯಿಲ್ ಟ್ಯಾಂಕ್ ಮೇಲ್ಗಡೆಗೆ ಹೋಗಿ ಗುದ್ದುಕೊಂಡು ಕೆಳಗೆ ಕೂಡ್ತಾ ಇದ್ವಿ. ತುಂಬ ಕಷ್ಟ ಆಯಿತು ಪ್ರಯಾಣ. ತೀರಾ ಒಂದು ಕಡೆ ಗಾಡಿ ನಿಂತಾಗ ನಾವು ಕೆಳಗಿಳಿದಾಗ, ಅಮೀರ್, ನಾವೀಗ ಪಾಕಿಸ್ತಾನಲ್ಲಿದ್ದೀವಿ ಅಂತ ಅಪ್ಪ ಹೇಳಿದ್ರು. ನಾನು ಹೊರಗೆ ಬಂದು ಬೇಕಾದಷ್ಟು ಉಸಿರಾಡಿದೆ. ಗಾಳಿಗೆ ತುಂಬ ಥ್ಯಾಂಕ್ಸ್ ಹೇಳಿದೆ, ಬೆಳಕಿಗೆ ತುಂಬ ಥ್ಯಾಂಕ್ಸ್ ಹೇಳಿದೆ, ಪ್ರಕೃತಿಗೆ ತುಂಬ ಥ್ಯಾಂಕ್ಸ್ ಹೇಳಿದೆ. ಅಲ್ಲೇ ಇದ್ದ ಗಲೀಜಲ್ಲಿ ಒಂದು ರೋಡ್ ಬದಿಗೆ ಮಲ್ಕೊಂಡೆ. ನಮ್ಮಪ್ಪ ನನ್ನ ಮುಂದೆ ಬಂದು ನಿಂತಿದ್ರು, 2 ಸೂಟ್ಕೇಸ್ಗಳನ್ನ ಸೈಡಲ್ಲಿ ಇಟ್ಕೊಂಡು. ನಮ್ಮಪ್ಪ ಎಷ್ಟು ಫ್ಯಾಷನೇಟಾಗಿ ಜೀವನ ಮಾಡಿದ್ರು. ಅದೆಷ್ಟು ಎಷ್ಟೋ ಜನ ಕನಸು ಕಾಣೋ ಅಂಥ ಜೀವನವನ್ನು ಸಾಧಿಸಿ ಇವಾಗ ಇಲ್ಲಿ ಬಂದು ಒಂದು ಡಿಸಪಾಯಿಂಟ್ ಮಗ 2 ಸೂಟ್ಕೇಸ್ನೊಂದಿಗೆ ಅವ್ರ ಜೀವನವನ್ನು ಸಮರೈಸ್ ಮಾಡಿ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅಪ್ಪನ ನೋಡಿ ಬೇಜಾರಾಯಿತು. ಅಷ್ಟೊತ್ತಿಗೆ ಆ ಕಡೆಯಿಂದ ಜೋರಾಗಿ ಅಳು ಕೇಳ್ತು. ಅಯ್ಯೋ ನೊರೆ ನೊರೆ, ಅಯ್ಯೋ ಉಸಿರು ಅಂತ. ಆ ಕಡೆಗೆ ಹೋದ್ವಿ. ನಮ್ಮಪ್ಪ ಹೋದರು, ಮತ್ತೆ ನಾನು ಹೋದೆ. ಅಲ್ಲಿ ಕಮಲ್ ಅವರಪ್ಪ ಕಮಲ್ನ ಮೇಲೆ ಮಲಗಿಸ್ಕೊಂಡು ಬಿಕ್ತಾ ಅಳ್ತಾ ಇದ್ರು. ನನ್ನ ಮಗುಗೆ ಉಸಿರಾಡ್ತಾ ಇಲ್ಲ,
ನನ್ನ ಮಗನಿಗೆ ಉಸಿರಾಡೋ ಹಾಗೆ ಮಾಡು, ಇವ್ನಿಗೆ ಉಸಿರು ಎಟಕ್ತಾ ಇಲ್ಲ, ಯಾರಾದರೂ ಸಹಾಯ ಮಾಡಿ ಅಂತ ಕೂಗಾಡ್ತಾ ಅಳ್ತಾಯಿದ್ರು. ಅವರು ಆಗ್ತಾಯಿದ್ದ ಶೇಕ್ ಎಷ್ಟು ಆ ಅಳುವಿನಲ್ಲಿ ಎಷ್ಟು ಶೇಕ್ ಆಗ್ತಿದ್ರಂದರೆ ಮೇಲ್ ಮಲಗಿರೋ ಜೀವವಿಲ್ಲದ ಶವದ ಕೈ ಕಾಲು ಅಲ್ಲಾಡ್ತಿದ್ವು. ಕಮಲ್ ಸತ್ತಿದ್ದ. ನಮ್ಮಪ್ಪ ಹೋಗಿ ಅವ್ರನ್ನ ಶೋಲ್ಡರ್ಗೆ ಕೈ ಹಾಕಿ, ಹೆಗಲ ಮೇಲೆ ಕೈ ಹಾಕಿ ಹತ್ರಕ್ಕೆ ಹಿಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಕಮಲ್ ಅವರಪ್ಪ ಒಂದೇ ಸಲ ನಮ್ಮಪ್ಪನ ಒಂದಷ್ಟು ದೂರಕ್ಕೆ ತಳ್ಳಿಬಿಟ್ರು. ನಮ್ಮಪ್ಪ ಎದ್ದು ನಿಂತ್ಕೊಳ್ಳೋದ್ರ ಒಳಗಾಗಿ ಕಮಲ್ ಅವರಪ್ಪ ಓಡೋಗಿ ಕರೀಂ ಕೈಯಲ್ಲಿದ್ದ ಗನ್ ಕಿತ್ಕೊಂಡ್ರು. ಅಯ್ಯೋ, ನನ್ನ ಶೂಟ್ ಮಾಡಬೇಡಿ, ನಾನೇನು ಮಾಡಿಲ್ಲ ಅಂತ ಕರೀಂ ಕೂಕ್ಕೊಳ್ತಿದ್ದ. ಅಷ್ಟೊತ್ತಿಗೆ ಅದು ಯಾರು ರಿಯಲೈಸ್ ಮಾಡ್ಕೊಳ್ಳೋ ಅಷ್ಟೊತ್ತು ಒಳಗಾಗಿ ಆ ಗನ್ನನ್ನು ತಗೊಂಡು ಅವರಪ್ಪ ಅವ್ರ ಬಾಯೊಳಗೆ ಶೂಟ್ ಮಾಡಿಕೊಂಡು ಪ್ರಾಣ ಬಿಟ್ಟರು. ತುಂಬ ಭಯಾನಕವಾಗಿತ್ತು ಆ ಸಂದರ್ಭ. ತದನಂತರ ಇವೆಲ್ಲ ನಿಜಕ್ಕೆ ಎಷ್ಟು ನಡೀತೋ ಎಷ್ಟಿಲ್ವೋ ಇದೆಲ್ಲ ಕೇಳಿಸ್ಕೊಳ್ಳೋಕ್ಕೆ, ಹೇಳ್ಕೊಳ್ಳೋಕ್ಕೆ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ತುಂಬ ನೋವು ಅನಿಸುತ್ತೆ ಅಲ್ವಾ? ಹಾಗೆ ಅಲ್ಲೇ ನಾವು ಹೆಚ್ಚು ಕಮ್ಮಿ ಮುಂದೆ 6 ತಿಂಗಳು ಒಂದು ಸಣ್ಣ ಸಣ್ಣ ಗೂಡಿನಂಥ ಮನೆಗಳಲ್ಲಿ ಎಲ್ಲ ಅಫ್ಘಾನಿಂದ ಎಸ್ಕೇಪ್ ಆಗಿ ಬಂದವರು ಎಲ್ಲರೂ ಸೇರಿ ಒಂದು ಕಡೆ ಸ್ಟೇ ಮಾಡಿದ್ವಿ. ದಿನ ಯಾರೋ ಟೀ ಮಾಡ್ತಾಯಿದ್ರು, ಮತ್ತಾರೋ ಹಾಡು ಬಂದವರು ಹಾಡು ಆಡ್ತಾಯಿದ್ರು, ಕತೆ ಬಂದವರು ಕತೆ ಹೇಳ್ತಾಯಿದ್ರು. ಹೆಚ್ಚು ಕಮ್ಮಿ ಗೊತ್ತಿರೋ ಜನನೇ ಇದ್ವಿ. ಎಲ್ಲರೂ ಒಂದೇ ಕಡೆ ಮಾತಾಡ್ತಿದ್ವಿ. ನಾವೆಲ್ಲಾದರೂ ಹೋಗಬೇಕು ಅಂದರೆ ನಮಗೆ ಪಾಸ್ಪೋರ್ಟ್ಗಳು, ವೀಸಾಗಳು ರೆಡಿ ಆಗಬೇಕಿತ್ತು. ಪಾಕಿಸ್ತಾನಲ್ಲೇ ಜೀವನ ಕಟ್ಕೊಳ್ಳೋರು ಅವ್ರ ಪಾಡು ಅವರು ಪಡ್ತಾಯಿದ್ರು. ಹೀಗೆ ಮುಂದೆ 6 ತಿಂಗಳು ನಡೀತು. ತದನಂತರ ಏನಾಯಿತು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇವರೆಲ್ಲ ಎಸ್ಕೇಪ್ ಆಗಿದ್ದ ರೀತಿನ ಸ್ವಲ್ಪ ಸಾಧ್ಯವಾದಷ್ಟು ಎಲಾಬ್ರೇಟಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಯಾಕೆ ಅಂದರೆ ಕಾಶ್ಮೀರಿ ಫೈಲ್ಸ್ ಮೂವಿ ಬಂತು ಒಂದು 4 ವರ್ಷದ ಕೆಳಗೆ. ಹಾಗೆ ನಮ್ಮ ಕಾಶ್ಮೀರಲ್ಲಿರೋ ಪಂಡಿತರು ಕೂಡ ಇದೇ ರೀತಿ ಎಕ್ಸೋಡಸ್ ಆಗಿ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ರಲ್ವಾ. ಅವರೆಲ್ಲರೂ ಈ ಥರದ್ದನ್ನು ಬಿಟ್ಟು ಅವ್ರ ಮನೆಗಳನ್ನು ಅವರೆಲ್ಲ ಸಾಧಿಸಿದ್ದ ಜೀವನವನ್ನು ಬಿಟ್ಟು ಓಡಿ ಬಂದು ಎಲ್ಲೆಲ್ಲೋ ಜೀವನ ಕಟ್ಕೊಂಡ್ರು. ಯಾವುದೇ ಜನಾಂಗಕ್ಕಾಗಲಿ ಈ ರೀತಿ ಕಷ್ಟ ಬರಬಾರ್ದು. ಬಂದಿರೋರಿಗೆ ದೇವರು ಯಾವಾಗಲೂ ಒಳ್ಳೆ ಕಣ್ಣು ಬಿಟ್ಟು ಚೆನ್ನಾಗಿ ನೋಡಲಿ ಅಂತ ಪ್ರೇಯರ್ ಮಾಡ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಗುಡ್ ಟೈಮ್.